ವೆಂಕಟ ಸುಬ್ಬಾರಾಯುಡು ಅಂತ ಅವ್ರ ಹೆಸರು. ಆದ್ರೆ ಅವ್ರಿಗೆ ಈ ಹೆಸರು ಅಲ್ಲಿ ಮಾಡಿರೋ ಕೆಲಸಗಳಿಂದ ಈ ಹೆಸರು ಬರುತ್ತೆ. ಅಂತ ಮಹಾನ್ ಗುರುಗೂ ಕೂಡ ಹೃತ್ಪೂರ್ವಕ ಜನ್ಮ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸ್ಕೊಳ್ಳೋಣ ಮಾಸ್ಟರ್ಸ್. ಜೋಮದ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇಂಥ ಅದ್ಭುತವಾದ ಗುರುಗಳ ಬಗ್ಗೆ ಮಾತಾಡೋ ಅಂತ ಅವಕಾಶ PSS ಮೈಸೂರಿಂದ ಸಿಕ್ಕಿರೋದಕ್ಕೆ ಈ ತಂಡದವರೆಲ್ಲರಿಗೂ ಕೂಡ ಸ್ಪೆಷಲ್ ಆಗಿ ಕೃಷ್ಣವೇಣಿ ಮೇಡಮ್ಗೆ ನನ್ನ ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಈ ಗುರು ಬಗ್ಗೆ ಮಾತಾಡೋಣ ಅಂತಂದ್ರೆ ನಿಜವಾಗ್ಲೂ ನಂದೇ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮಾಸ್ಟರ್ಸ್. ನಾನು ಫಸ್ಟ್ ಆ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. 2 ವರ್ಷಕ್ಕೆ ಮುಂಚೆ ನಾವು ಒಂದು 3 ಜನ ವೈಜಾಗ್ಗೆ ಅಲ್ಲಿ ಪ್ರಕೃತಿ ವ್ಯಾಲಿ ಅಂತ ಒಂದಿದೆ ಮಾಸ್ಟರ್ಸ್. ಅಲ್ಲಿ ಕೂಡ ಒಂದು ದೊಡ್ಡ ಪಿರಮಿಡ್ ಅಲ್ಲಿ ಕೊಟ್ಟಿರುವಂತ ಪತ್ರಿ ಸರ್ ಕೊಟ್ಟಿರೋದು 500x500 ಪಿರಮಿಡ್ಗೆ ಅಲ್ಲಿ ಪರ್ಮಿಷನ್ ಕೊಟ್ಟು ಭೂಮಿ ಪೂಜೆ ಕೂಡ ಮಾಡಿಟ್ಟಿದ್ದಾರೆ ಪತ್ರಿ ಸಾರು. ಅದು ಫ್ಯೂಚರ್ ಅಲ್ಲಿ ಬರುತ್ತೆ, ಇನ್ನು ಅದಕ್ಕೆ ಟೈಮ್ ಬಂದಿಲ್ಲ. ಅಂತ ಕಡೆಗೆ ಎಲ್ಲಾರು ಯಾವಾಗ್ಲೂ ಹೇಳೋರು ಬಂದಾಗ್ಲಿಂದ ತುಂಬಾ ಚೆನ್ನಾಗಿದೆ ಪ್ರಕೃತಿ ವ್ಯಾಲಿ. ಒಂದು ಎಲ್ಲಾ ಕಾಡಿನ ಮಧ್ಯದಲ್ಲಿರುವಂತ ಪ್ರದೇಶ, ಅದು ತುಂಬಾ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ಹೋದ್ರೆ ಯಾವ ನೆಟ್ವರ್ಕ್ ಇರಲ್ಲ ಮಾಸ್ಟರ್, ನಮ್ಮ ಮೊಬೈಲ್ಗಳು ಕೆಲಸ ಮಾಡಲ್ಲ, ಯಾವ ನೆಟ್ವರ್ಕ್ ಇರಲ್ಲ, ಯಾರ ಜೊತೆ ಸಂಪರ್ಕ ಇರಲ್ಲ. ಒಂಥರ ಪೀಸ್ಫುಲ್ ಆಗಿ ನಾವ್ ಅಲ್ಲೇನಿದ್ವೋ ಅಲ್ಲೇ ಇರ್ತೀವಿ, ಆತರ ಅಂತ ಒಂದು ಜಾಗ ಅದು. ಅಲ್ಲಿಗೆ ಸರಿ ನಾವು ಒಂದ್ಸತಿ ಹೋಗ್ ಬರೋಣ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇತ್ತು. 2 ವರ್ಷಕ್ಕೆ ಮುಂಚೆ ಫೆಬ್ರವರಿಯಲ್ಲಿ, ಯಾವಾಗ್ಲೂ ಫೆಬ್ರವರಿ 2ನೇ ತಾರೀಕಿಂದ 11ನೇ ತಾರೀಕುವರೆಗೂ ನಡೆಯುತ್ತೆ ಅಲ್ಲಿ ಯಾವಾಗ್ಲೂ 11 ದಿನ ಪ್ರೋಗ್ರಾಮ್ ಅದು. ಆ 11 ದಿನ ಪ್ರೋಗ್ರಾಮ್ ಸರ್ ಹೋಗ್ ಬರೋಣ ಅಂತ ಮಾತಾಡ್ಕೊಂಡಿದ್ವಿ, ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಕೊಂಡಿದ್ವಿ, ಹೊರಟಿದೀವಿ ಮಾಸ್ಟರ್ಸ್. ಆದ್ರೆ ಇಲ್ಲಿ ಕನ್ನಡ ಮಾಸ್ಟರ್ ಒಬ್ಬರ ನಂಬರ್ ಇತ್ತು, ಅವ್ರು ಕೊಟ್ಟಿದ್ರು. ಆ ನಂಬರ್ ಅಲ್ಲಿ ಹೋದ್ರೆ ಕೆಲಸ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ಅಲ್ಲಿ ಮೇಯ್ನ್ ಆಗಿ ಯಾರಿದಾರೋ ದಾಟ್ಲ ರಾಯ್ ಜಗಪತಿ ರಾಜು ಅಂತ ಒಬ್ರು ಇದಾರೆ. ಅವ್ರ ನಂಬರು ನಾನು ಸೇವ್ ಮಾಡಿ ಇಟ್ಟಿದ್ದೀನಿ, ಯಾವಾಗ್ಲೂ ಸೇವ್ ಮಾಡಿ ಇಟ್ಟಿದ್ದೀನಿ, ಅಲ್ಲಿ ಆ ಕಡೆಗೆ ಹೋದ್ರೆ ಬೇಕಾಗುತ್ತೆ ಅಂತ. ನಾವಿಲ್ಲಿಂದ ಹೊರಟಿದ್ವಿ, ವೈಜಾಗ್ ಹೋಗಿ ಇಳಿದಿದ್ವಿ, ಟ್ರೈನ್ ಅಲ್ಲಿ ಹೋಗಿ ನಾವು ತಿರುಪತಿಯಿಂದ ಹೋಗಿ ಎಲ್ಲ ಹೋಗಿ ಇಳಿದಿದ್ವಿ ಮಾಸ್ಟರ್ಸ್. ಬೆಳಗ್ಗೆ 5 ಗಂಟೆಗೆ ಇಳಿದಿದ್ವಿ. ಒಂದು ಚೂರು ಹೇಳ್ಬೇಕು ಅಂದ್ರೆ ಮೈಂಡ್ ಅಲ್ಲೇ ರಾಯ್ ಜಗಪತಿ ರಾಜು ನಂಬರ್ ನನಗೆ ಜ್ಞಾಪಕನೇ ಇಲ್ಲ, ಅವ್ರು ಸೇವ್ ಮಾಡಿದ್ರೆ ಅನ್ನೋದು ಇಲ್ಲ, ಅವ್ರ ಹೆಸರು ಜ್ಞಾಪಕ ಬಂದಿಲ್ಲ. ಅಲ್ಲಿ ಮೇಯ್ನು ಪರ್ಸನ್ ಅವರೇನೆ. ಪ್ರಕೃತಿ ವ್ಯಾಲಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ, ಅಲ್ಲಿ ಧ್ಯಾನ ಮಹಾಯಜ್ಞ ನಡಿಬೇಕು ಅಂದ್ರೆ ಅವರೇ ಮೇಯ್ನ್. ಅವ್ರ ನಂಬರೇ ನನ್ನ ಹತ್ರ ಇದೆ, ಇವತ್ತಿಗೂ ಇದೆ. ಆದ್ರೆ ಅವತ್ತು ನನ್ಗೆ ಆ ನಂಬರೇ ಜ್ಞಾಪಕ ಬಂದಿಲ್ಲ. ದೇವಿಕಾ ಮೇಡಮ್ ಅಂತ ಬರ್ದಿತ್ತು, ಅವತ್ತು ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಮೇನ್ ಆಗಿ ನನಗೆ ಆ ಪ್ಲೇಯರು ನಾನು ನೋಡಿದಿನಿ, ಅದು ಎಲ್ಲೋಯ್ತೋ ನನ್ಗೆ ಆ ಪ್ಲೇಯರ್ ಸಿಕ್ಲಿಲ್ಲ, ಪಾಂಪ್ಲೆಟ್ ಸಿಗ್ಲಿಲ್ಲ. 0% 0 ಅಲ್ಲ. ನಾನು ಅಲ್ಲಿದ್ದೀನಿ ವೈಜಾಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು ನಾವು ಇಳಿದಿದ್ವಿ. ಅಲ್ಲಿ ನಮಗ್ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಆ ಸ್ಟಾಪ್ ಎಲ್ಲಿದೆ, ಕಾಡಿನ ಮಧ್ಯೆ ಅಂದ್ರು. ಯಾವ ಸ್ಟಾಪ್ ಗೊತ್ತಿಲ್ಲ, ಏನ್ ಮಾಡೋದು ಅಂತ ಒಂದ್ ಅರ್ಧ ಗಂಟೆ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೊಂಡು ಎಲ್ಲಾರ್ನು ಪ್ರಕೃತಿ ವ್ಯಾಲಿ ಅಂದ್ರೆ ಯಾರ ಹೆಸರು ನಮಗ್ ಗೊತ್ತಿಲ್ಲ, ಇಲ್ಲೆಲ್ಲಿದೆ ಅಂತ ಇದಾರೆ. ಇದೇನಪ್ಪ ಮಾಡೋದು, ಯಾನ್ ಕಾಂಟ್ಯಾಕ್ಟ್ ಮಾಡೋದು ಏನು. ಆ ಅಮ್ಮ ಏನೋ ಒಂದ್ ಹೆಸರು ಹೇಳಿದ್ರು, ಬಸ್ ಸ್ಟಾಪ್ ಹೆಸರು, ಅದು ಯಾವ ಹೆಸರು ಜ್ಞಾಪಕ ಇಲ್ಲ ನಂಗೆ. ನನ್ ಜೊತೆ ಬಂದಿರೋರು ಇಬ್ರು ಕನ್ನಡದವ್ರು, ಆ ತಿರುಗ್ನವ್ಳು ನಾನು ಒಬ್ಳೇ ಅಲ್ಲಿರೋದು. ಇವ್ರನ್ನು ಕರ್ಕೊಂಬಂದ್ ನಾನು ಇಲ್ಲೆಲ್ಲೂ ಬಸ್ ಸ್ಟಾಪ್ ಅಲ್ಲಿ ಕೂರ್ಸ್ಬಿಟ್ಟು ಕರ್ಕೊಂಡ್ ಹೋಗಂಗಿದ್ದೀನಲ್ಲ, ಏನ್ ಮಾಡೋದಪ್ಪ ಇವಾಗ ಅಂತ ಹೇಳ್ಬಿಟ್ಟು, ಸರಿ ಯಾವ್ದೋ ಒಂದ್ ಬಸ್ ಬಂದು ಕಂಡಕ್ಟರ್ಲೆಲ್ಲ ಕೇಳಿದ್ರೆ ಅವ್ರಿಗೆ ಯಾವ್ದಾವ್ದೋ ಹೇಳಿದ್ರು. ಸಡನ್ ಆಗಿ ಮನ್ಸಲ್ಲಿ ಯಾವ್ದೋ ಒಂದ್ ನಂಬರ್ ಹೆಸರು ಜ್ಞಾಪಕ ಬಂತು, ಇದೇ ಹೆಸರು ಇರ್ಬೋದು ಅಂತ ಆ ಬಸ್ ಹತ್ತಿಸ್ಬಿಟ್ಟು ಕರ್ಕೊಂಡ್ ಹೋಗ್ಬಿಟ್ಟಿದ್ದೀನಿ ಮಾಸ್ಟರ್ಸ್ ನಾನು, ಅವ್ರಿಬ್ಬರು ಮಾಸ್ಟರ್ಸ್ನ. ಅಲ್ಲಿ ಹೋಗ್ಬಿಟ್ಟು ಇಳಿದ್ರೆ ಅಲ್ಲಿ ಇನ್ನೊಂದು ಊರ ಹೆಸರು ಮಾಡಗುಲ ಅಂತ ಒಂದ್ ಹೆಸರು ಇತ್ತು. ಅಲ್ಲೂ ದೊಡ್ಡ ಪಿರಮಿಡ್ ಇದೆ, ಅಲ್ಲೂ ತುಂಬಾ ಚೆನ್ನಾಗಿರುವಂತ ಪಿರಮಿಡ್ ಇದೆ. ಅವ್ರು ಅನ್ಕೊಂಡಿದ್ದಾರೆ ಅಲ್ಲಿ ಆ ಊರಿಗೆ ಕೇಳ್ತಾ ಇದ್ರಿ ಇವ್ರು ಅಂತ ಅವ್ರು ಅನ್ಕೊಂಡಿದ್ದಾರೆ. ಆ ಊರಿಗೆ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಇಳಿದಿದ ತಕ್ಷಣ ಆಟೋದವ್ರನ್ನ ಕೇಳಿದ್ರೆ, ಅವ್ನ್ ಗೊತ್ತು ಮೇಡಮ್, ನಮ್ಗೆ ಪಿರಮಿಡ್ ಗೊತ್ತು, ಬನ್ನಿ ಕರ್ಕೊಂಡ್ ಹೋಗ್ತೀವಿ ಅಂದ್ರು. ನಮ್ಗೆ ಖುಷಿ ಆಗುತ್ತೆ, ಓ ಕರೆಕ್ಟೇ ಅಡ್ರೆಸ್ಗೆ ಬಂದ್ಬಿಟ್ಟಿದ್ವಿ ಬಿಡು, ಹೆಂಗೋ ಗೊತ್ತಾಗಿದೆ ನಮ್ಗೆ ಅಂತ ಅನ್ಕೊಂಡ್ ಅಲ್ಲಿಗೆ ಹೋದ್ರೆ ಪಿರಮಿಡ್ ಏನು ದೊಡ್ಡದಾಗಿದೆ, ಜಾಗ ದೊಡ್ಡದಾಗಿದೆ, ಅದ್ರ ಒಬ್ರು ಕಾಣಿಸ್ಲಿಲ್ಲ, ಒಬ್ರು ಇಲ್ಲ, ಏನು ಸಂದಡಿ ಇಲ್ಲ. ಹೆಂಗಪ್ಪ ಇಲ್ಲಿ ಏನ್ ನಡೀತು. ಧ್ಯಾನ ಮಹಾಚಕ್ರ ಅಂದ್ರೆ ಅಲ್ಲಿ ಅದಿರೋದು ಕಾಡಿನ ಮಧ್ಯದಲ್ಲಿ, ಅಲ್ಲಿ ಟೆಂಟ್ಗಳು ಹಾಕ್ಬಿಟ್ಟು ಎಲ್ಲಾರ್ಗು ಅಕಾಮಿಡೇಷನ್ ಕೊಡೋದು ಅಂತ. ಟೆಂಟ್ ಕಾಣಿಸ್ಲಿಲ್ಲ, ಏನು ಕಾಣಿಸ್ಲಿಲ್ಲ. ಹಿಂಗಿರುತ್ತಾ ಧ್ಯಾನ ಯಜ್ಞ ಅಂತಂದ್ರೆ, ಎಷ್ಟು ಸಂಭ್ರಮವಾಗಿರ್ಬೇಕಲ್ವಾ ಅಂತ ಏನೋ ಡೌಟ್ ಬಂತು. ಸರಿ ಒಳಗಡೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಒಬ್ರು ಮೇಡಮ್ ಕಾಣಿಸಿದ್ರು. ಅವ್ರು ಹೋಗಿ, ಮೇಡಮ್ ನಾವ್ ಈ ತರ ಬಂದಿದ್ವಿ ಅಂತಂದ್ರೆ ಅವ್ರು ಏನು ಮಾತಾಡ್ಲ. ಸರ್ ಮೇಡಮ್ ನೀವೆಲ್ಲ ಹೋಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬಂದ್ಬಿಡಿ, ನಾನ್ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಫಸ್ಟ್ ಟಿಫನ್ ಮಾಡ್ಬಿಡಿ ನೀವು, ಆಮೇಲೆ ಮಾತಾಡೋಣ ಅಂದ್ರು. ಇನ್ನೇನು ಮಾತಾಡಿಲ್ಲ ಮೇಡಮ್.
ಕಿರಣಮಯಿ ಮೇಡಮ್ ಅಂತ. ಸರಿ ನಾವ್ ಹೋದ್ರು, ಒಂದ್ ರೂಮ್ ತೋರ್ಸಿದ್ರು, ರೂಮ್ ಚೆನ್ನಾಗಿರೋ ರೂಮ್ ಕೊಟ್ರು, ಹೋದ್ವಿ, ಫ್ರೆಶ್ ಆದ್ವಿ. ಫ್ರೆಶ್ ಆಗ್ಬಿಟ್ಟು ಬಂದ್ರೆ ಬಿಸಿ ಬಿಸಿಯಾಗಿ ಟಿಫನ್ ಕೊಟ್ರು. ಟಿಫನ್ ಕೊಟ್ಟಿದ ತಕ್ಷಣ ಆ ಮೇಡಮ್ಗೆ ಆಮೇಲೆ ಹೇಳಿದ್ವಿ ನಾವು, ಈ ತರ ಮೇಡಮ್ ನನ್ಗೆ ಪ್ರಕೃತಿ ವ್ಯಾಲಿಗೆ ಹೋಗ್ಬೇಕು, ನಮ್ಗ ಅದು ಸ್ಟಾಪ್ ಹೆಸರು ಗೊತ್ತಿಲ್ಲ, ಯಾರ್ ಫೋನ್ ನಂಬರ್ ಗೊತ್ತಿಲ್ಲ, ಇಲ್ಲೆಲ್ಲೋ ಒಂದು ಪಾಂಪ್ಲೆಟ್ ನಮ್ಮ ಹತ್ರ ಇತ್ತು, ಪ್ಲೇಯರು ಎಲ್ಲೋ ಮಿಸ್ ಮಾಡ್ಕೊಂಡಿದ್ವಿ, ಫೋನ್ಗಳೆಲ್ಲ ಪ್ಲೇಯರ್ ಕೂಡ ಕಾಣಿಸ್ತಾ ಇಲ್ಲ, ನಾವ್ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ ಮೇಡಮ್ ನಮ್ಗೆ ಅಂತಂದ್ರೆ, ಆ ಮೇಡಮ್ ನಕ್ಬಿಟ್ಟು, ಅದು ಈ ಕಡೆಗ್ ಬರಲ್ಲ ಮೇಡಮ್, ನೀವು ಇನ್ನೊಂದು ಕಡೆ ಬಸ್ ಹತ್ಬೇಕಾಗಿತ್ತು, ಆ ಕಡೆಗೆ ಹೋಗ್ಬೇಕಾಗಿತ್ತು. ಸರಿ ಬಿಡಿ, ನೀವು ಒಳ್ಳೇದಾಯ್ತು ಬಂದಿದ್ದು ಒಳ್ಳೇದಾಯ್ತು ಬಿಡಿ, ನಾನ್ ಕಳ್ಸ್ಕೊಡ್ತೀನಿ ನಿಮ್ಗೆ, ಯಾಕೆ ನೀವೇನ್ ವರಿ ಮಾಡ್ಕೊಳಕ್ ಹೋಗ್ಬಿಡಿ, ನೀವು ಹ್ಯಾಪಿಯಾಗಿ ತಿಂಡಿ ತಿನ್ನೋದು ನಮ್ ಜೊತೆನೆ ಕೂತ್ಕೊಂಡು ಅವ್ರು ತಿಂಡಿ ಕೊಟ್ಟು ಅವರು ತಿಂಡಿ ತಿಂದ್ರು. ತಿಂಡಿ ತಿನ್ಕೊಂಡೆ ಮಾಸ್ಟರ್ಸ್ ಯಾರ್ಯಾರಿಗೋ ಫೋನ್ಗಳು ಮಾಡಿದ್ರು, ಯಾರ್ಯಾರ ಕಾಂಟ್ಯಾಕ್ಟ್ ತಗೊಂಡ್ರು, ಯಾರ್ಯಾರಿಗೋ ವಿಷಯ ತಿಳಿಸ್ತಾ ಇದಾರೆ. ಅವ್ರ ಹಸ್ಬೆಂಡ್ ಒಂದ್ ಕಡೆ ಇದ್ರು ಅಂಕಾಪಲ್ಲಿ ಅಂತ, ಅಲ್ಲಿ ಧ್ಯಾನ ಮಗ್ನ ಯಜ್ಞ ನಡೀತಾ ಇತ್ತು, 3 ದಿನದ್ದು ಮಹಿಳಾ ಧ್ಯಾನ ಯಜ್ಞ ಅಂತ, ಅಲ್ಲಿ ಪತ್ರಿ ಮೇಡಮ್ ಅಲ್ಲಿದ್ರು. ಅದೊಂದು ಕಡೆ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ತಿಳಿಸಿದ್ರು, ಇನ್ ಯಾವ್ದಾವ್ದೋ ವಿಷಯ ತಿಳಿಸಿದ್ರು. ಆಮೇಲೆ ತಿಂಡಿ ಮುಗಿಸಿದ ತಕ್ಷಣ ಅವ್ರು ಹೇಳಿದ್ ಒಂದೇ ಒಂದ್ ಮಾತು ಮಾಸ್ಟರ್ಸ್, ಈ ಪಾಕಲ್ಪಾಡು ಗುರು ಅನ್ನೋರು ನಾನು ಧ್ಯಾನಕ್ ಬಂದಿದ್ದು ಹೊಸದ್ರಲ್ಲೇನೆ ಇವ್ರ ವಿಡಿಯೋ ಸಿಕ್ಕಿತ್ತು ನಂಗೆ. ಆ ಸಮಯದಲ್ಲಿ ನಾನು ಅವ್ರ ವಿಡಿಯೋ ನೋಡಿದ್ದೆ, ಅವ್ರು ಏನೇನ್ ಕೆಲ್ಸಗಳು ಮಾಡಿದ್ದಾರೆ, ಎಂತ ಅದ್ಭುತ ಒಂದು ಮಾಸ್ಟರ್ ಇವ್ರು, ಎಂತ ಗುರುಗಳಿವ್ರು ಅನ್ನೋದನ್ನ ತುಂಬಾ ಕಾಡ್ ಜನಗಳ ಮಧ್ಯೆ ಇದ್ದು, ತುಂಬಾ ಜನ ಕಾಡ್ ಜನಗಳನ್ನ ಏನು ಗೊತ್ತಿಲ್ದ್ರ ಅಮಾಯಕರನ್ನ ಹೆಂಗ್ ಬದುಕ್ಬೇಕು ಅನ್ನೋ ದಾರಿ ತೋರಿಸಿ, ದೇವ್ರಂದ್ರೆ ಕೂಡ ಯಾರು ಅಂತ ತೋರ್ಸ್ಕೊಟ್ಟಿರೋಂತ ಮಹಾನ್ ಗುರು ಇವ್ರು. ಆ ವಿಡಿಯೋ ನಾನ್ ನೋಡಿದ್ದೆ ಮಾಸ್ಟರ್ಸ್. ಆದ್ರೆ ನಾನು ಅವ್ರ ಆಶ್ರಮಕ್ಕೆ ಹೋಗ್ತೀನಂತಾಗ್ಲಿ, ಅವ್ರನ್ನ ಅಲ್ಲೋಗಿ ಆ ಜಾಗ ನೋಡ್ತೀನಂತಾಗ್ಲಿ, ನನ್ನ ಕನಸು ಮನ್ಸಲ್ಲಿ ಕೂಡ ನಾನು ಯಾವತ್ತೂ ನೆನ್ಸಿರ್ಲಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ವೈಜಾಗ್ ನಾನು ಯಾವತ್ತೂ ಹೋಗಿದ್ದವಳಲ್ಲ. ಈ ಧ್ಯಾನಕ್ ಬಂದ್ಮೇಲೆನೆ ಸ್ವಲ್ಪ ಕಡೆಗೆ ಧ್ಯಾನ ಮಹಾಚಕ್ರಗಳು ಓಡಾಡ್ತೀನಿ ಹೊರ್ತು, ಅದಕ್ ಮುಂಚೆ ನಾನ್ ಮನೆ ಬಿಟ್ಟು ಎಲ್ಲೂ ಹೋದವಳಲ್ಲ. ನನಗೆ ಯಾವ ಪರಿಚಯನೂ ಇರ್ಲಿಲ್ಲ. ಆಂಧ್ರದಲ್ಲಿ ಹುಟ್ಟಿದ್ರೆ ಕೂಡ ಆಂಧ್ರ ಎಲ್ಲಾ ಕಡೆ ನಾನು ಯಾವತ್ತೂ ಹೋದವಳಲ್ಲ. ಅಂತದ್ರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದ್ರೆ ಆ ಅಮ್ಮ ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಆ ಆಶ್ರಮಕ್ಕೆ ಫೋನ್ ಮಾಡಿದ್ರು, ಆಶ್ರಮದಲ್ಲಿರೋರ ಹತ್ರ ಕಾಂಟ್ಯಾಕ್ಟ್ ತಗೊಂಡ್ರು. ಅವ್ರು ಆಮೇಲೆ ವಿವರಿಸ್ತಾ ಇದ್ರು, ಅವರೆಲ್ಲ ಅವ್ರನ್ನ ಅಲ್ಲಿ ಬಾಬ್ಗಾರು ಅಂತ ಕರೀತಾರೆ. ಅಂದ್ರೆ ಒಂದು ಪ್ರೀತಿಯಿಂದ ಒಂದು ತಂದೆ ತರ, ಒಂದು ತಂದೆ ಸ್ಥಾನದಲ್ಲಿ ಅವ್ರನ್ನ ನೋಡ್ತಾರ ಅವ್ರೆಲ್ಲಾರುನು. ಮೇಡಮ್ ನೀವು ದಯವಿಟ್ಟು ಇಷ್ಟು ದೂರ ಬಂದಿದ್ದೀರಾ, ಇಲ್ಲಿಂದ ಒಂದ್ 10 ಕಿಲೋಮೀಟರ್ ಏನೋ ಅಷ್ಟೇ ಊರಿರೋದು, ನೀವು ಬಾಬ್ಗಾರ್ ಆಶ್ರಮ ನೋಡಿದ್ರೇನೆ ಹೋಗ್ಬೇಡಿ, ದಯವಿಟ್ಟು ಆಶ್ರಮಕ್ಕೆ ಹೋಗಿ. ಆಶ್ರಮಕ್ಕೆ ಹೋಗ್ಬಿಟ್ಟು ಅವ್ರ ಜಾಗದಲ್ಲಿ ಒಂದ್ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು, ಅಲ್ಲಿ ಒಬ್ರು ಇದಾರೆ ನೌಕಾಲಮ್ಮ ಅಂತ ಇದಾರೆ, ಅವರು ಪ್ರಸಾದ ಕೊಡ್ತಾರೆ, ಪ್ರಸಾದ ತಗೊಂಡು ನೀವ್ ಆಮೇಲೆ ಹೊರಡಿ ಮೇಡಮ್, ಇಲ್ಲಿಂದ ಸುಮ್ನೆ ಹೋಗ್ಬೇಡಿ ಮೇಡಮ್ ಅಂತ ಬಲವಂತ ಮಾಡ್ತಾರೆ. ಬಾಬ್ಗಾರ್ ಅವ್ರಂದ್ರೆ ಯಾರ್ ಮೇಡಮ್ ಏನು ಅಂತಂದ್ರೆ, ಇವ್ರು ಪಾಕಲ್ಪಾಡು ಗುರು ಅಂತ ಅವ್ರ ಹೆಸರು, ಅವ್ರನ್ನ ಇಲ್ಲಿ ನಾವೆಲ್ಲಾರನು ಬಾಬ್ಗಾರು ಅಂತ ಕರಿತೀವಿ, ನೀವು ದಯವಿಟ್ಟು ಅಲ್ಲಿ ಮಿಸ್ ಮಾಡ್ಕೊಳ್ದಿನ ಅಲ್ಲಿಗೆ ಹೋಗ್ಬಿಟ್ಟು ಹೋಗಿ ಮೇಡಮ್ ಅಂದ್ರೆ, ನಿಜವಾಗ್ಲೂ ಮೇಡಮ್ ಆ ಸೆಕೆಂಡ್ ಅಲ್ಲಿ ಹೇಳ್ತಾ ಇದೀನಿ ಮಾಸ್ಟರ್ಸ್, ನನ್ಗೆ ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ, ಏನ್ ಅದ್ಭುತ ಇದು, ಏನ್ ಗುರುಗಳ ಪ್ಲಾನ್ ಇದು. ಅವಾಗ್ಲೂ ಕೂಡ ನನ್ಗೆ ಡಾಕ್ಟರ್ ರಾಜ್ ನಂಬರ್ ಇದೆ ಅನ್ನೋದು ಅವಾಗ್ಲೂ ಕೂಡ ನನಗೆ ಜ್ಞಾಪಕ ಬಂದಿಲ್ಲ ಮಾಸ್ಟರ್ಸ್. ಅದಕ್ಕೆ ನಮ್ಮನ್ನ ಇದನ್ನೆಲ್ಲ ಮಿಸ್ ಮಾಡ್ಸಿ ಗುರುಗಳು ಈ ಕಡೆ ಕರ್ಕೊಂಡ್ರ ನಮ್ಮನ್ನ. ನಿಜವಾಗ್ಲೂ ಅಲ್ಲಿ ಮಿರಾಕಲ್ಲೇ ಅಂತ ಅನ್ನಿಸ್ತು ನನಗೆ. ಆಮೇಲೆ ಆ ಅಮ್ಮನ ಹತ್ರ ನಾವೆಲ್ಲ ಮಾತಾಡ್ಸಿ ಅವ್ರೆಲ್ಲ ಒಳ್ಳೆ ಟಿಫನ್ ಕೊಟ್ಟು, ಮತ್ತೆ ಅವ್ರಿಗೆ ಅಲ್ಲಿ ತುಂಬಾ ಒಳ್ಳೆ ಪಿರಮಿಡ್ ಇದೆ, ಆ ಪಿರಮಿಡ್ ಹೆಸರು ಕೂಡ ಒಳ್ಳೆ ಒಳ್ಳೆ ಹೆಸರಿದೆ ಮಾಸ್ಟರ್ಸ್. ನಾನು ಹೇಳ್ತೀನಿ ಇಷ್ಟಲ್ಲೇ ಹೇಳ್ತೇನೆ ಹೆಸರನ್ನ. ಅಂತ ಒಳ್ಳೆ ಪಿರಮಿಡ್ ಅಲ್ಲಿ ಇನ್ನೊಬ್ರು ಇದ್ರು ಮೇಡಮ್, ಅಲ್ಲಿ ಅವ್ರು ಮಾಡಿ ಅವ್ರು ಬಾಡಿ ವೆಕೇಟ್ ಮಾಡಿದ್ರು, ಆ ಜಾಗದಲ್ಲಿ ಇವ್ರು ಸೇವೆ ಮಾಡಕ್ಕೆ ನಮ್ಮಂಗೆ ಅವ್ರು ಅಲ್ಲಿದ್ರಂತೆ. ಆ ಅಮ್ಮನ ಮೇನ್ ಪಿರಮಿಡ್ ಅವ್ರು ಇದ್ದಾರಲ್ಲ, ಆ ಅಮ್ಮನ ಗಂಡ ಇದ್ರು, ಅವರು ಬಂದ್ಬಿಟ್ಟು, ಅಮ್ಮ ನೀವ್ ಯಾವಾಗ್ಲೂ ಬರ್ತಾ ಇರಿ, ಇದು ನಿಮ್ಮ ತಾಯಿ ಮನೆ, ಯಾರು ಇದು ಪಿರಮಿಡ್ ಅನ್ಕೊಳಕ್ ಹೋಗ್ಬೇಡಿ, ನೀವ್ ಯಾವಾಗ್ ಬೇಕಾದ್ರೂ ಬನ್ನಿ ಈ ಮನೆಗೆ ಅಂತ. ಅವ್ರ ವಯಸ್ಸಾದವರು ಅವ್ರು ಬಂದು ಎಷ್ಟು ಆತ್ಮೀಯವಾಗಿ ಹೇಳಿದ್ರು ಅಂತಂದ್ರೆ, ನಿಜವಾಗ್ಲೂ ಆ ಆತ್ಮೀಯತೆಗೆ ನಾವ್ ಯಾವ ಬೆಲೆನೂ ಕಟ್ಟಕ್ ಆಗಲ್ಲ ಮಾಸ್ಟರ್ಸ್. ಆತರ ಪಿರಮಿಡ್ ನೋಡ್ಕೊಂಡು ಅಲ್ಲಿ ಧ್ಯಾನ ಮಾಡ್ಕೊಂಡು ಅವ್ರ ಎಲ್ಲ ನಮಸ್ಕಾರ ಮಾಡ್ಕೊಂಡು ಮಧ್ಯಾಹ್ನ ಆಯ್ತು ಅಲ್ಲಿಗೆ. ಅಲ್ಲಿಂದ ನಾವು ಇವ್ರು ಪಾಕಲ್ಪಾಡು ಗುರು ಆಶ್ರಮಕ್ಕೆ ನಾವು ಹೋದೆವು ಮಾಸ್ಟರ್ಸ್. ಅದಕ್ ಮುಂಚೆ 2 ದಿನಕ್ ಮುಂಚೆ ನಮ್ ಫ್ರೆಂಡ್ ಒಬ್ರಿಗೆ ಆ ಜಾಗನೆಲ್ಲ ಧ್ಯಾನದಲ್ಲಿ ತೋರ್ಸಿದ್ದಾರೆ. ಈ ಜಾಗ ನಾನೆಲ್ಲೋ ನೋಡಿದೀನಿ ಶಾಂತ ಅವ್ರೆ, ಅವ್ರು ಹೇಳಿದ್ರು ಇಂಥ ಜಾಗ ಏನೋ ಒಂದ್ ನನಗ್ ಬಂತು, ಎಲ್ಲೆಲ್ಲೋ ಹೋಗಿದ್ವಿ ನಾವು ಅಂತ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳ್ತಿದ್ರು, ಈ ಜಾಗನೇ ನಾನ್ ನಿನ್ನೆ ನೋಡಿದ್ದು ಧ್ಯಾನದಲ್ಲಿ, ಇದೇ ತರ ಕಟ್ಟಡ, ಇದೇ ತರ ಜಾಗ ನಾನ್ ನೋಡಿದ್ದು ಅಂತ. ಪದ್ಮಾ ಅಂತ ಅವ್ರ ಹೆಸರು, ಅವ್ರು ಹೇಳಿದ್ರು. ಅಲ್ಲಿಗ್ ಹೋಗ್ಬಿಟ್ಟು ನಿಜವಾಗ್ಲೂ ಆ ಆಶ್ರಮದಲ್ಲಿ ಕಾಲಿಟ್ಟು ಅವ್ರ ಆ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ, ಆ ಗುರುಗಳಿಗೆ ನಮಸ್ಕಾರ ಮಾಡಿ, ಆವತ್ತೇ ಈ ಬುಕ್ಸ್ ಅವ್ರ ಹತ್ರ ಆ ಬುಕ್ ಅಲ್ಲಿ ತಗೊಂಡ್ ಬಂದ್ವಿ. ಒಂದು ಬುಕ್ ಅವ್ರು ಫ್ರೀ ಕೊಟ್ರು, ಒಂದು ಬುಕ್ ತಗೊಂಡ್ವಿ.
ಅಲ್ಲಿ ಹೋಗಿದ ತಕ್ಷಣ ನೂಕಾಲಮ್ಮನವರು ನಿಜವಾಗ್ಲೂ ಆ ದೇವ್ರ ಹೆಸರು ಇಟ್ಕೊಂಡಿದ್ದಾರೆ ಮಾಸ್ಟರ್ಸ್. ನೂಕಾಲಮ್ಮ ಅಂದ್ರೆ ನಮ್ಮ ಹ್ಮ್ ದೇವ್ರ ತರನೇ, ಒಂದು ಮಾರಮ್ಮ ಗಂಗಮ್ಮ ಅಂತೀವಲ್ಲ ಆ ತರ ಒಂದು ನೂಕಾಲಮ್ಮ ಅಂತ ಒಂದ್ ಹೆಸರು ಅದು. ಆ ಅಮ್ಮನ್ ನೋಡಿದ್ರೆ ಸೇಮ್ ಆ ದೇವತೆ ನೋಡ್ದಂಗೆನೆ ಇದ್ರ ಆ ಅಮ್ಮ. ಆ ಕಾಡ್ ಜನಗಳಲ್ಲಿ ಒಂದು ಕಾಡ್ ದೇವತೆ ಹೆಂಗಿರ್ತಾರೋ ಆ ತರ ಇದ್ರು ಅವ್ರು. ಅವ್ರಿಗೆ ನಮಸ್ಕಾರ ಮಾಡಿ ಹೋಗಿದ ತಕ್ಷಣ ಇಷ್ಟು ಪ್ರೀತಿಯಿಂದ ಅವರು ಊಟ ಬಡಿಸಿ ನಮ್ಗೆಲ್ಲ ಆತಿಥ್ಯ ಕೊಟ್ಟು, ಆಮೇಲೆ ಆ ಆಶ್ರಮ ಎಲ್ಲ ತೋರಿಸಿ, ಅಲ್ಲಿ ಅವ್ರ ಬುಕ್ಸ್ ಕೊಟ್ಟು, ಅವ್ರ ಕ್ಯಾಲೆಂಡರ್ ಏನೋ ಕೊಟ್ಟು, ಎಷ್ಟು ಆತ್ಮೀಯತೆಯಿಂದ ಅಲ್ಲಿಂದ ನಮ್ಮನ್ನ ಕಳ್ಸಿಕೊಟ್ರು ಅಂದ್ರೆ, ನಮ್ ಬಸ್ ನಂಬರ್ಗಳೆಲ್ಲ ಕೊಟ್ಟು, ಅಲ್ಲಿಂದ ಮತ್ತೆ ಆಟೋ ಮಾಡಿಸಿ, ಆಟೋ ಇಂದ ಮತ್ತೆ ನಮ್ಮನ್ನ ಬಸ್ ಸ್ಟಾಪ್ ಕಳ್ಸಿಕೊಟ್ರು. ಇಲ್ಲಿ ಕಿರಣ್ಮಯಿ ಮೇಡಮ್ ಅದೇ ತರ ಮಾಡಿಸ್ಕೊಟ್ರು. ನಮಗೆ ಬಸ್ ಕಳಿಸಿ, ಆಟೋದವ್ರನ್ನ ಕರೆಸಿ, ಆಟೋದ ಬಸ್ ಸ್ಟ್ಯಾಂಡ್ ಕಳಿಸಿ, ಇಂಥ ಕಡೆ ಇಳಿಬೇಕು ಮೇಡಮ್, ನನ್ನ ಸಂಪರ್ಕದಲ್ಲಿ ಇರಿ, ಕಾಲ್ ಮಾಡ್ತಾ ಇರಿ ನೀವು, ನಾನೆಲ್ಲ ನಿಮ್ಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿ, ಅಲ್ಲಿಂದ ಮತ್ತೆ ಅನಕಾಪಲ್ಲಿ ಅಂತ 3 ದಿನ ಧ್ಯಾನ ಯಜ್ಞ ನಡೆಯುವಂತ ಕಡೆಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಗಣಪತಿ ಸಚ್ಚಿದಾನಂದ ಸ್ವಾಮಿದು ಮೈಸೂರದಲ್ಲಿ ಏನ್ ಆಶ್ರಮ ಇದೆ ಅದೇ ತರ ಆಶ್ರಮ ಅಲ್ಲಿತ್ತು. ಆ ಆಶ್ರಮದ ಪಕ್ಕದಲ್ಲೇ ಧ್ಯಾನ ನಡೀತಾ ಇತ್ತು. ಅಲ್ಲಿ 3 ದಿನ ಧ್ಯಾನದಲ್ಲಿ ಅಲ್ಲೋಗಿ ನಾವು ಜಾಯ್ನ್ ಆದ್ವಿ. ಅಲ್ಲಿ 3 ದಿನ ಜಾಯ್ನ್ ಆಗಿದ್ಮೇಲೆ ಅಲ್ಲಿ ಇಬ್ರು ಆ ರಾತ್ರಿ ನಾವೆಲ್ಲಾರು ಮಾತಾಡ್ತಾ ಹೋಗಿ ಇಬ್ರು ಹುಡುಗರು ಹೇಳಿದ್ರು, ಆಂಟಿ ನಾವ್ ಕೂಡ ಬರ್ತೀವಿ ನಾಳೆ ಪ್ರಕೃತಿ ವ್ಯಾಲಿಗೆ, ನಿಮ್ ಜೊತೆಗೆ ಎಲ್ಲಾರು ಒಟ್ಟಿಗೆ ಹೋಗೋಣ ಆಂಟಿ ಅಂದ್ರು. ಯಾಕಂದ್ರೆ ಅವ್ರು ಬಸ್ ಸ್ಟಾಪ್ ಹೆಸರು ಹೇಳಿದ್ರು ನಮ್ಗೆ ಆ ಜಾಗಗಳು ಯಾವ್ದು ಗೊತ್ತಿಲ್ಲ ಮಾಸ್ಟರ್ಸ್. ಧೈರ್ಯವಾಗಿ ಹೋಗೋದಕ್ಕೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಭಯನೂ ಆಗ್ತಿತ್ತು, ಕಾಡುಗಳಲ್ಲಲ್ವಾ, ಎಲ್ಲಿ ದಾರಿ ಸಿಗುತ್ತೋ ಇಲ್ವೋ, ಲೇಟ್ ಆಗ್ಬಿಟ್ರೆ ಹೆಂಗೋ ಏನೋ ಅಂತ. ಅವ್ರಿಬ್ರು ಆ ಕಡೆ ಓಡಾಡಿರೋ ಹುಡುಗರು, ಆ ಕಡೆ ಪರಿಚಯ ಇರೋ ಹುಡುಗರು, ಆಂಟಿ ನಾವು ಬರ್ತೀವಿ ನಿಮ್ ಜೊತೆಗೆ ಅಂತ ಹೇಳ್ಬಿಟ್ಟು ಆ ಹುಡುಗರಿಬ್ರು ನಮ್ ಜೊತೆಗೆ ಜಾಯಿನ್ ಆಗಿ ಇವತ್ತಿಗೂ ಅವ್ರ ಅಮ್ಮ ಅಮ್ಮ ಅನ್ಕೊಂಡು ಇವತ್ತಿಗೂ ಫೋನ್ ಮಾಡ್ತಾ ಇರ್ತಾರೆ. ಅಷ್ಟು ತಾಯಿ ಸ್ಥಾನ ಕೊಟ್ಟಿದ್ದಾರೆ. ಆ ಮಕ್ಳು ಕೂಡ ವೈಜಾಗಿಂದ ಕೂಡ ಎಲ್ಲೆಲ್ಲಿ ನಮ್ ಸಂಪರ್ಕ ಇರುತ್ತೆ ಅಂತಲ್ಲ. ಆಮೇಲೆ ಅವ್ರ ಜೊತೆ ಹೋಗಿ ನಾವು ಪ್ರಕೃತಿ ವ್ಯಾಲಿ ಹೋಗಿ ಮುಟ್ಟಿದೀವಿ ಮಾಸ್ಟರ್ಸ್ ಅವತ್ತು. ಅಂದ್ರೆ ಆ ಪ್ಲಾನ್ ಹೆಂಗಿತ್ತು ಅಂದ್ರೆ, ನಮ್ಮ ಪ್ರಮೇಯ ಏನು ಇರ್ಲಿಲ್ಲ ಮಾಸ್ಟರ್ಸ್ ಅಸಲು. ಮನೆ ಬಿಟ್ಟಿದ್ವು ಅಷ್ಟೇನೆ ನಾವು. ಅಂದ್ರೆ ನಮ್ಗೆ ಎಲ್ಲಿಗ್ ಹೋಗ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ಏನು ನಮ್ಮ ಪ್ರಮೇಯ ಇಲ್ದ್ರೆ, ನಮ್ಮ ಕೆಲ್ಸ ಇಲ್ದ್ರೇನೆ ನಮ್ಮ ದೇಹಗಳನ್ನ ಎಷ್ಟು ಚೆನ್ನಾಗಿ ಗುರುಗಳು ಕರ್ಕೊಂಡ್ರು ಅಂದ್ರೆ, ಆ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಧ್ಯಾನ ಯಜ್ಞಕ್ಕೆ ಕಳಿಸಿ, ಅಲ್ಲಿಂದ ಆಶ್ರಮಕ್ಕೆ ಕಳಿಸಿ, ಎಷ್ಟು ಜನ ಒಳ್ಳೆ ಮಾಸ್ಟರ್ಸ್ನ ಕಳಿಸಿ, ಆಮೇಲೆ ಪ್ರಕೃತಿ ವ್ಯಾಲಿಗೆ ಹೋಗಿ ನಾವು ನೋಡಿದಾಗ ಆ ಪ್ರಕೃತಿ ವ್ಯಾಲಿಗೂ ಈ ಊರಿಗೂ ಪಾಕಲ್ಪಾಟ ಗುರುಗಾರಿಗೆ ಎಷ್ಟು ಸಂಬಂಧ ಇದೆ ಅಂತ ಅಲ್ಲಿ ನಾವು ಸ್ಪೀಚ್ ಕೊಡುವಾಗ ಕೇಳಿದಾಗ, ಮತ್ತೆ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಕೇಳಿದಾಗ ನಿಜವಾಗ್ಲೂ ನಮ್ಮ ಜನ್ಮ ಧನ್ಯ ಆಯ್ತು ಅಂತ ಅವತ್ತು ಅನ್ನಿಸ್ತು ಮಾಸ್ಟರ್ಸ್ ನಮ್ಗೆ. ನಿಜವಾಗ್ಲೂ ಅದ್ ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ. ನಮ್ಮ ಪ್ರಮೇಯ ಇಲ್ದ್ರೇನೆ ನಡೀತಾ ಕೆಲ್ಸ. ಅಂದ್ರೆ ಯಾವುದೇ ಆಗ್ಲಿ ಮಾಸ್ಟರ್ಸ್, ಕಾರ್ಯಕಾರಣ ಸಂಬಂಧ ಇಲ್ಲ ನಮ್ಗೇನು ನಡೆಯಲ್ಲ ಅಂತ ಯಾವಾಗ್ಲೂ ಹೇಳ್ತಾರೆ ಗುರುಗಳು. ಅಂದ್ರೆ ಗುರುಗಳು ಮೊದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿ ನಮ್ಮನ್ನ ಹೊರಡ್ಸಿದ್ದಾರೆ. ಅಲ್ಲಿಂದ ಬರುವಾಗ್ಲೂ ಕೂಡ ಅವ್ರ ಕಿರಣ್ಮಯಿ ಮೇಡಮ್ ವೈಜಾಗ್ ಕಳ್ಸಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಜಿ.ಕೆ. ಸರ್ ಇದಾರಲ್ಲ, ಅವ್ರ ಪಿರಮಿಡ್ಗೆ ಯಾರಿಗೂ ಪರ್ಮಿಷನ್ ಕೊಡಲ್ವಂತ ಅವ್ರು. ಅವ್ರ ಅತ್ತಿಗೆ ಫೋನ್ ಮಾಡಿಸಿ, ಆ ಪಿರಮಿಡ್ಗೆ ಇಲ್ಲ ಮೇಡಮ್, ನೀವು ಒಂದಿನ ಮುಂಚೆ ಬಂದ್ಬಿಡಿ, 11 ದಿನ ಇರ್ಬೇಡಿ, ಒಂದಿನ ಮುಂಚೆ ಬಂದ್ಬಿಟ್ಟು ವೈಜಾಗ್ ಬಂದ್ಬಿಟ್ಟು ಆ ಪಿರಮಿಡ್ ಅಲ್ಲಿ ಒಂದಿನ ಧ್ಯಾನ ಮಾಡ್ಕೊಂಡು ಅಲ್ಲಿಂದ ಬೀಚ್ ಎಲ್ಲ ನೋಡ್ಕೊಂಡು ಹೊರಡಿ, ಇಷ್ಟು ದೂರ ಬಂದಿದ್ರೆ ನೀವು ಏನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ. ಅವ್ರಿಗೆ ಎಷ್ಟು ಅಂದ್ರೆ ಮಸಸ್ ಇವಾಗ ನಮ್ಮ ಮಕ್ಳೇ ಹೆಣ್ಮಗು ಮನೆಗ್ ಬಂದ್ಬಿಟ್ರೆ ತಾಯಿ ಎಷ್ಟು ಒದ್ದಾಡಿ ಇದನ್ ಕೊಡು ಅದನ್ ಕೊಡು ಅದನ್ ಮಾಡ್ಕೊಡು ಅಂತ ನಮಗೆ ಹೆಂಗ್ ನೋಡ್ಕೊಳ್ತಾರೋ, ಸೇಮ್ ಆತರ ಕಿರಣ್ಮಯಿ ಮೇಡಮ್ ನಿಜವಾಗ್ಲೂ ತಾಯಿ ರೂಪದಲ್ಲಿ ನಮಗೆ ಅಲ್ಲಿ ನಿಲ್ಸಿದ್ರು. ಅವ್ರಿಗೆ ಜಿ.ಕೆ. ಅವರ ಅತ್ತಿಗೆ ಫೋನ್ ಮಾಡಿ ಅವ್ರ ನಂಬರ್, ನಮ್ಮ ನಂಬರ್ ಅಲ್ಲಿ ಅವ್ರಿಗೆ ಕೊಟ್ಟು, ಅವ್ರ ನಂಬರ್ ನಮಗ್ ಕೊಟ್ಟು, ಮತ್ತೆ ನಾವು ಪ್ರಕೃತಿ ಅಲ್ಲಿಂದ ಬರೋವರೆಗೂ ಫೋನ್ ಮಾಡಿ, ಆ ವಯಸ್ಸಾಗ ಕೂಡ ಅವತ್ತು ಫಸ್ಟ್ ಬ್ರಹ್ಮರ್ಷಿ ಪಿರಮಿಡ್ ಅಂತ ಅವರು ಜಿ.ಕೆ. ಸರ್ ಅವ್ರದ್ದು, ಅದು ಪರ್ಸನಲ್ ಪಿರಮಿಡ್ ಅದು. ಅಲ್ಲಿ ಸುತ್ತಮುತ್ತ ಇರೋರ್ಗ್ ಮಾತ್ರ ಪರ್ಮಿಷನ್, ನಮ್ಮಂಗೆ ದೂರದಿಂದ ಹೋಗೋರ್ಗ್ ಪರ್ಮಿಷನ್ ಕೊಡೋದಿಲ್ವಂತ ಅವ್ರು. ಅಂತ ಪಿರಮಿಡ್ ಕಳಿಸಿ ಅವ್ರ ಅತ್ತಿಗೆನೂ ಫೋನ್ ಮಾಡಿ, ಅಲ್ಲೂ ನಿಜವಾಗ್ಲೂ ಜಿ.ಕೆ. ಸರ್ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಅವತ್ತು ಅವ್ರ ತಂದೆ ಕೂಡ ಮತ್ತೆ 1 ತಿಂಗಳಿದ್ರೆ ಅಷ್ಟೇ ಮಾಸ್ಟರ್ಸ್. ಯಾಕಂದ್ರೆ ಜಿ.ಕೆ. ಸರ್ ಅವ್ರ ಫ್ಯಾಮಿಲಿ ಒಂದು 6 ಜನ ಅವ್ರ ಮಕ್ಳಿದಾರೆ. 6 ಜನ ಕೂಡ ಟೀಚರ್ಸ್ ನಮ್ಗೆ ಮುಡುಪಾಗಿಟ್ಟಿದಾರೆ ಅವ್ರ ಜೀವನನ. ಅಂತ ಗ್ರೇಟ್ ತಂದೆ ತಾಯಿ ಆ ಜಿ.ಕೆ. ಸರ್ ಅವ್ರ ತಂದೆ ತಾಯಿ ಕೂಡ. ಅಂತ ತಂದೆ ತಾಯಿನ ದರ್ಶನ ಮಾಡಿ ಆ ಪಿರಮಿಡ್ಗೆ ಹೋಗಿ ಅಲ್ಲಿ ಹೋದ್ರು ಕೂಡ ಒಂದು ಅಡಿಗೆ ಅವರಿಂದ, ಕೆಲ್ಸದವರಿಂದ, ಅವ್ರ ಜಿ.ಕೆ. ಅವ್ರ ತಂದೆ ತಾಯಿ ಕೂಡ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಎಷ್ಟು ಗೌರವ ಕೊಟ್ರು ಅಂದ್ರೆ, ನಿಜವಾಗ್ಲೂ ವಿ.ಐ.ಪಿ.ಗಳನ್ನ ನಾವು ಬಾಯಲ್ಲಿ ಹೇಳ್ತಾ ಇರ್ತೀವಿ ಮಾಸ್ಟರ್ಸ್, ಯಾವ ವಿ.ಐ.ಪಿ. ಕೂಡ ಇಷ್ಟು ಗೌರವ ಸಿಗ್ತದೆ ಇಲ್ವೋ ಮನಸ್ಫೂರ್ತಿಯಾಗಿ. ಅವ್ರು ಇವಾಗ ಒಂದು ಆಫೀಸರ್ ಬಂದ್ರು ಅಂತ ನಾವು ಭಯದಿಂದ ಕೊಡೋ ಗೌರವಕ್ಕೂ ಹೃದಯದಿಂದ ಕೊಡೋ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮಾಸ್ಟರ್ಸ್. ಇದು ನಾವು ಆ ಪ್ರೀತಿ ಅನ್ನೋದನ್ನ ಅಲ್ಲಿ ಕಂಡ್ವಿ ಅವತ್ತು. ಎಲ್ಲಾರು ಇದ್ರಲ್ಲೂನು ಆ ಬೀಚಿಗೆ ಕಳ್ಸಿ, ಬೀಚಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅಲ್ಲೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಅಲ್ಲಿಂದ ಬಂದ್ವಿ.
ಒಂದಿನ ಪೂರ್ತಿ ಪಿರಮಿಡ್ ಅಲ್ಲಿ ಇದ್ವಿ. ಅವ್ರ ತಂದೆನ ಮೀಟ್ ಮಾಡಿದ್ವಿ. ಅವ್ರ ತಂದೆಗೆ ಕೃತಜ್ಞತೆಯಲ್ಲಿ ಹೇಳಿದೆ ನಾನು, ಎಷ್ಟು ದೊಡ್ಡ ಫ್ಯಾಮಿಲಿನ ಈ PSSM ಕೊಟ್ಟಿದ್ರ ಸರ್ ನೀವು. 6 ಜನ ಮಕ್ಕಳನ್ನು ಕೂಡ ಈ PSSM ಕೊಟ್ಟು ನೀವು ಇದ್ರಲ್ಲಿ ಕೆಲಸ ಮಾಡಿದ್ರ ಅಂದ್ರೆ, ಅವರು ಪಿರಮಿಡ್ ವ್ಯಾಲಿದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಅವ್ರಿಗೆ ಸ್ಟ್ರೋಕ್ ಹೊಡೆದಿತ್ತು. ಅವ್ರಿಗೆ ನೋಡ್ಕೊಳಕ್ ಕೂಡ ಒಬ್ರು ಇದ್ರು. ಆದ್ರೂ ಕೂಡ ಅವ್ರು ಪೇಷನ್ಸ್ ಆಗಿ ನಮ್ ಜೊತೆ ಕೂತ್ಕೊಂಡು ಮಾತಾಡಿದ್ರು. ಅವ್ರ ದೊಡ್ಡ ಮಗ ಸೊಸೆ ಬಂದ್ರು, ಅವರು ಅಷ್ಟೇ ಪ್ರೀತಿಯಿಂದ ಮಾತಾಡಿದ್ರು. ಅಲ್ಲಿಂದ ಬಂದ್ಮೇಲೆ 1 ತಿಂಗಳಿಗೆ GK ಸರ್ ಅವ್ರ ತಂದೆ ಬಾಡಿ ವೆಕೇಟ್ ಮಾಡಿದ್ರು ಮಾಸ್ಟರ್ಸ್. ಅಂದ್ರೆ ಅಂತ ಮಹಾನ್ ಒಂದು ಗ್ರೇಟ್ ಸೋಲ್ ಕೂಡ ನಾವು ಮೀಟ್ ಮಾಡ್ಕೊಂಡ್ ಬರುವಂತ ಅಲ್ಲಿ ಅವಕಾಶ ಕೊಟ್ರು ನಮಗೆ. ಈ ತರ ಆ ಟ್ರಿಪ್ ಅಲ್ಲಿ ನಮ್ಮನ್ನ ಎಷ್ಟು ಲಾಸ್ಟ್ ನೋಡಿದ್ರೆ ಬರುವಾಗ ನಮಗ್ ಟ್ರೈನೇ ಬುಕ್ಕೇ ಆಗಿರ್ಲಿಲ್ಲ ಮಾಸ್ಟರ್ಸ್. ಅಲ್ಲಿಂದ ನೋಡಿದ್ರೆ ಮತ್ತೆ ನಾವು ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಡಬಲ್ ಚಾರ್ಜ್ ಆಯ್ತು. ಆದ್ರೂ ಕೂಡ ಫ್ರೆಂಡ್ಸ್ ಎಲ್ಲ ಇಷ್ಟು ಒಳ್ಳೆ ಅನುಭವಗಳಾಗಿದೆ, ಹೋದ್ರೆ ಹೋಗ್ಲಿ ಬಿಡ್ಸ ಅಂತ. ಟಿಕೆಟ್ ಆಗ್ಲಿಲ್ಲ ಅಂದ್ರೆ ಟ್ರೈನ್ ಹೋಗ್ಲಿ ಅಂದ್ರಪ್ಪ, ತತ್ಕಾಲಲ್ಲಿ ಮಾಡಿದ್ ನಮ್ಮ ಅಣ್ಣನ್ ಮಗ. ಅವ್ನ್ ಹೇಳೇ ಇಲ್ಲ ನಮ್ಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಫೋನ್ ಮಾಡಿದ್ರೆ ತತ್ಕಾಲಲ್ಲಿ ಮಾಡಿದ್ದೆ ಅತ್ತೆ, ಅದ್ ಆಗುತ್ತೆ ಅನ್ಕೊಂಡ ಆಗ್ಲೇ ಇಲ್ಲ ಅಂತ. ಮತ್ತೆ ಬಸ್ ಬುಕ್ ಮಾಡ್ಕೊಂಡು ನಾವು ಸ್ಲೀಪಿಂಗ್ ಕೋಚಿಗೆ ಬುಕ್ ಮಾಡಿ ಡಬಲ್ ಚಾರ್ಜ್ ಆಯ್ತು. ಆದ್ರೆ ಕೂಡ ಏನೋ ಒಂಚೂರು ಬೇಜಾರಿದ್ರಂಗೆ ನಾವು ಮನೆ ಬಂದು ಸೇರಿದ್ವಿ ಅಂತಂದ್ರೆ, ಆ ಟ್ರಿಪ್ ಅಲ್ಲಿ ಈ 11 ದಿನದಲ್ಲಿ ನಮ್ ಪರ್ಮಿಷನ್, ನಮ್ಮ ಪ್ರಮೇಯ ನಮಗೇನೋ ಗೊತ್ತಿಲ್ಲ ಮಾಸ್ಟರ್ಸ್. ಹೇಳ್ಬೇಕು ಅಂದ್ರೆ ಒಂದು ಗೊಂಬೆಗಳ ತರ ಹೋಗಿ ಬಂದಿದ್ವಿ ಅಷ್ಟೇನೆ. ಇಷ್ಟು ದೂರ ನಮ್ಮ ಪ್ರಯಾಣ ಅಷ್ಟು ಅದ್ಭುತವಾಗಿ ನಡೆದಿತ್ತು ಆ ಸಮಯದಲ್ಲಿ. ಅಂದ್ರೆ ಗುರುಗಳು ನಮ್ ಜೊತೆ ಇದ್ದು ನಮ್ಗೆ ಏನೇನ್ ತೋರ್ಸ್ಬೇಕು, ಎಲ್ಲೆಲ್ಲಿ ಎನರ್ಜಿ ಕೊಡ್ಬೇಕು, ಯಾಕೆ ಕಳ್ಸಿದ್ರು, ನಿಜವಾಗ್ಲೂ ಇವತ್ವರೆಗೂ ನಂಗೆ ಗೊತ್ತಿಲ್ಲ ಮಾಸ್ಟರ್ಸ್. ಅಂದ್ರೆ ಗುರು ವಿಡಿಯೋ ನೋಡಿದಷ್ಟೇ ನಾನು ಅವ್ರನ್ನ ಅವತ್ತು ನಿಜವಾಗ್ಲೂ ಇಲ್ಲಿಗೆ ಹೋಗ್ಬೇಕು, ನೋಡ್ಬೇಕು, ಈ ತರ ಕೋರಿಕೆಗಳು ನಿಜವಾಗ್ ನನ್ಗೆ ಅನ್ಸೋದಿಲ್ಲ. ಆದ್ರೆ ವಿಡಿಯೋ ಯಾಕೆ ಅದು ಕನೆಕ್ಟ್ ಆಯ್ತು, ಅಲ್ಲಿಗೆ ಯಾಕೆ ಕಳ್ಸಿದ್ರು, ಯಾಕೆ ಎನರ್ಜಿ ಕೊಟ್ರು, ಅವ್ರ ಬುಕ್ ಯಾಕೆ ಕಳ್ಸಿದ್ರು, ಈ ತರ ಮಿರಾಕಲ್ಗಳು ಎಷ್ಟು ನಡೀತಾವ ಅಂದ್ರೆ ಮಸ್ತ್. ತಂದ್ಮೇಲೆ ರೀಸೆಂಟ್ ಆಗಿ 3 ತಿಂಗಳ ಮುಂಚೆ ರಾಮನಗರ ಪಿರಮಿಡ್ ಇಂದ ಮಹೇಶ್ ಅನ್ನೋ ಹುಡುಗ ಫೋನ್ ಮಾಡಿ ಸಡನ್ ಆಗಿ ಅವನು ಅವತ್ತು ಕೇಳ್ದ, ಮೇಡಮ್ ನೀವು ಪಾಕಲ್ಪಾಡು ಗುರು ಗೊತ್ತಾ ನಿಮ್ಗೆ? ನನಗ್ ನಗು ಬಂದ್ಬಿಡ್ತು. ನೀನವ್ನ ಯಾಕೆ ಅವ್ರ ಬಗ್ಗೆ ಕೇಳ್ತಾ ಇದಾರೆ, ಯಾಕೆ ಮಹೇಶ ಗೊತ್ತು ಆದ್ರೆ ಹೇಳಂದ್ರೆ, ಮೇಡಮ್ ಆ ಗುರುಗಳ ಬಗ್ಗೆ ಯಾಕೋ ಯಾವ್ದ್ರಲ್ಲೂ ಕೇಳ್ದೆ ನಾನು, ಅವ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿ ಮೇಡಮ್ ನೀವು. ಅಂದ್ರೆ ಯಾಕೆ ಅವ್ರು ಕರ್ಕೊಳ್ತಾರೆ, ಯಾಕೆ ನಮ್ಗೆ ಇದು ಕೊಡ್ತಾರೆ ಅಂತ ಹೇಳಿ ಆವತ್ತು ಸ್ವಲ್ಪ ಕಲೆಕ್ಟ್ ಮಾಡಿ ಅವ್ರಿಗೆ ಒಂದೇ ಒಂದು ಕ್ಲಾಸ್ ಮಾಡಿದ್ದೆ. ಅವತ್ತು ಅವ್ರಿಗೆ ತುಂಬಾ ಅದ್ಭುತವಾದ ವಿಷಯಗಳು ಬಂತು ಅವತ್ತು ಕೂಡ. ಅದೇ ತರ ಮಾಸ್ಟರ್ಸ್ ಇವತ್ತು ನಿಜವಾಗ್ಲೂ ಹೇಳ್ತಾ ಇದೀನಿ, ಇವತ್ತು ನಾನು ನಿನ್ನೆನ ಅವ್ರ ಬುಕ್ ಎಲ್ಲ ನಿನ್ನೆ ಸ್ವಲ್ಪ ಸ್ಟಡಿ ಮಾಡಿದೆ, ಇವತ್ತು ಮಾಡಿದೆ. ನೋಡ್ಕೊಂಡು ಬೇರೆ ಮೊಬೈಲ್ ಅಲ್ಲಿ ಯಾರ ಜೊತೆ ನಾವು ಮಾತಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಯೂಟ್ಯೂಬ್ಗೆ ಏನಕ್ಕೆ ಹೋದ್ರೆ ಈಗ ಹಳೇದು ನಂದಪ್ರಸಾದ್ ಅಂತ ತೆಲುಗುಲಿದ್ದಾರೆ, ಪತ್ರಿ ಸಾದರ ಪ್ರಕೃತಿ ವ್ಯಾಲಿಯಲ್ಲಿ ನಡೆದಿರುವಂತ ಪ್ರೋಗ್ರಾಮು. ಅದನ್ನ ನಂದಪ್ರಸಾದ್, ಪತ್ರಿ ಸಾರು, ರಾಜ ಕೊತರಾಜ್ ಇವರೆಲ್ಲ ಇದ್ದಾರೆ. ಆ ವಿಡಿಯೋದಲ್ಲಿ ಸಡನ್ ಆಗಿ ಪಾಕಲ್ಪಾಡು ಗುರು ಬಗ್ಗೆ ನಂದಕುಮಾರ್ ಮಾತಾಡ್ತಿರೋಂತ ವಿಡಿಯೋ ಅಂತ ಈಗ ಸಡನ್ ಆಗಿ ಕನೆಕ್ಟ್ ಆಯ್ತು ಮಾಸ್ಟರ್ಸ್. ಒಂದು 20 ನಿಮಿಷಕ್ಕೆ ಮುಂಚೆ ಕನೆಕ್ಟ್ ಆಯ್ತು ಅದು ನನಗೆ. ಅದ್ರಲ್ಲಿ ಸ್ವಲ್ಪ ಹೊತ್ತು ಕೇಳ್ತಾ ಇದ್ದೆ, ಅದ್ರಲ್ಲಿ ಇನ್ನೂ ಲೇಟ್ ಆಗುತ್ತೆ, ಅದು ವಿಡಿಯೋ ಪೂರ್ತಿ ಕೇಳಕ್ ಆಗಲ್ಲ, ನಾಳೆ ಸಬ್ಜೆಕ್ಟ್ ಏನೋ ಸಿಗ್ಬೋದು ಅದ್ರಲ್ಲಿ ಮೆಸೇಜ್ ಅನ್ಕೊಂಡು ಅದನ್ನ ಆಫ್ ಮಾಡಿ ನಾನು ಇದೀನಿ ಜಾಯ್ನ್ ಆದೆ. ಅಂದ್ರೆ ಗುರು ಇಲ್ಲಿ ಯಾಕೆ ಇಷ್ಟೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ ಮಾಸ್ಟರ್ಸ್, ಇದು ನಾನೇನೋ ದೊಡ್ಡದಾಗೇನೋ ಮಾಡಿದೀನಿ, ನನ್ಗೇನೋ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲ ಮಾಸ್ಟರ್ಸ್. ಆದ್ರೆ ಇಲ್ಲಿ ಇವತ್ತು ನಡೀತಾ ಇರೋದು, ನಾವು ಅವ್ರ ಜೀವನ ಚರಿತ್ರೆ ಎತ್ಕೊಂಡಿದ್ವಿ ಅಂತಂದ್ರೆ ಅವ್ರ ಪರ್ಮಿಷನ್ ಇಲ್ದ್ರೇನೆ, ಇಲ್ದ್ರೇನೆ ಇಲ್ಲಿ ನಾನನ್ನೋ ಈ ದೇಹ ಒಂದ್ ಅಕ್ಷರ ಕೂಡ ನಿಮಗೆ ಹೇಳೋಕೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ಇಲ್ಲಿ ಪೂರ್ತಿಯಾಗಿ ಅವರೇ ನಿಂತು ಈ ದೇಹದಿಂದ ಅವ್ರ ವಿಷಯನ ಎಷ್ಟು ತಿಳಿಸ್ಬೇಕೋ, ಇದಕ್ಕೆ ಯಾರು ಕಾಯ್ತಾ ಇದಾರೆ ಇಲ್ಲಿ, ಅವ್ರಕ್ಕ ಸಂಬಂಧಪಟ್ಟವ್ರು ಈ ಗ್ರೂಪ್ ಅಲ್ಲಿ ಯಾರಿದಾರೆ ನಂಗೆ ಗೊತ್ತಿಲ್ಲ, ಇಲ್ಲಿವರೆಗೂ ಅದನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಇದು ಅವ್ರ ಅನುಗ್ರಹ ಅಂತ ಮಾತ್ರ ಹೇಳ್ಬಲ್ಲೆ ಮಾಸ್ಟರ್ಸ್. ನನ್ನ ಗುರುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಮುನ್ನುಡಿಯಲ್ಲಿ ಇವತ್ತು ಬಂದಿದ್ದು ಕೂಡ ಇದೇ ತರ ಇತ್ತು ಸಬ್ಜೆಕ್ಟ್ಸ್ ಕೂಡ. ಈ ಬುಕ್ ಬರೆದಿರೋರು ಕೂಡ AVV ರಾಜು ಅಂತ ಒಬ್ರು, ಅವ್ರು ಈ ಗುರುನ್ ನೋಡೇ ಇಲ್ಲ. ಆ ಗುರು ಬಗ್ಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಮಾಸ್ಟರ್ಸ್, ಅವ್ರು ಏನ್ ಹೇಳಿದಾರಂದ್ರೆ, ಮುಂದು ಮಾತಾಗಿ ಅವ್ರು ಏನ್ ಹೇಳಿದಾರಂದ್ರೆ, ಮುನ್ನುಡಿಯಾಗ ಅವ್ರು ಹೇಳ್ತಾ ಇರೋದು, ಈ ಬುಕ್ ಬಗ್ಗೆ ಬರೀತೀನಿ ಅಂತ ನಾನ್ ಕನ್ಸು ಮನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆ ಗುರು ನಾನ್ ನೋಡಿಲ್ಲ, ಆ ಗುರು ಬಗ್ಗೆ ಮಾತ್ರ ಕೇಳಿದ್ದೀನಿ ಅಷ್ಟೇ, ಅಲ್ಪ ಸ್ವಲ್ಪ ಕೇಳಿದ್ನ, ಅದು ಕೂಡ ನನ್ ಪೂರ್ತಿ ಗೊತ್ತಿಲ್ಲ. ಆದ್ರೆ ಇದಕ್ ಮುಂಚೆ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಬುಕ್ ಬರೀಬೇಕು ಅಂತ, ಆದ್ರೆ ಅವ್ರು ಯಾರಿಗೂ ಪರ್ಮಿಷನ್ ಕೊಟ್ಟವ್ರಲ್ಲ. ಅವ್ರ ಬಗ್ಗೆ ಅವ್ರು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಟ್ಟವ್ರಲ್ಲ ಅವರು. ಆದ್ರೆ ಅವ್ರ ಜೊತೆ ಇದ್ದವರು ನನ್ನನ್ನ ಪ್ರೇರೇಪಣೆ ಮಾಡಿ ಇವತ್ತು ಈ ಬುಕ್ ಬರೆಯೋದಕ್ಕೆ ನನಗೆ ಪ್ರೇರೇಪಿಸಿ ನನ್ ಜೊತೆ ನಿಂತು ವಿಷಯಗಳೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟು
ಇವತ್ತು ಈ ಬುಕ್ ಬರ್ದಿದ್ದೇನೆಂದ್ರೆ ಇದು ನನ್ನ ಸ್ವಕಾರ್ಯ ಖಂಡಿತ ಅಲ್ಲ. ಇದು ಗುರುಗಳ ಅನುಗ್ರಹದಿಂದ ಅವರೇ ಇವತ್ತು ಈ ವಿಷಯ ತಿಳಿಸೋದಕ್ಕೋಸ್ಕರ ಈ ಬುಕ್ ನನ್ನ ಹತ್ರ ಬರ್ಸಿದ್ದಾರೆ 2002ರಲ್ಲಿ ಅಂತ ಹೇಳಿ ಅವರು ಇದರಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಮಾಸ್ಟರ್. ಯಾಕಂದ್ರೆ ಇದರಲ್ಲಿ ಹೇಳ್ತಾರ, ಮುನ್ನುಡಿಯಲ್ಲಿ ಹೇಳ್ತಾರೆ, ಅವರು ಭಾರತ ದೇಶದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಂಡ್ ಬಂದು ಹೇಳ್ತಾರೆ, ನಮ್ಮ ಭಾರತ ದೇಶ ಗುರುಗಳಿಗೆ ಮೂಲ ಸ್ಥಾನ. ಯಾಕಂದ್ರೆ ಇದಕ್ ಮುಂಚೆ ಒಬ್ರು ಹೇಳಿದ್ರು, ಕಟ್ಟಾಲಲ್ಲಿ ಮಾತಾಡೋಕ್ ಬಂದಿದ್ದಾಗ ಒಂದು ಗುರುಗಳು ಹೇಳಿದ್ರು, ಇಡೀ ಪ್ರಪಂಚ ಒಂದು ಮನೆ ಆದ್ರೆ ಭಾರತ ದೇಶ ಆ ಮನೆಗೆ ಒಂದು ಪೂಜಾ ರೂಮು ಅಂತ ಹೇಳಿದ್ರು ಮಾಸ್ಟರ್ಸ್. ಆ ಪದ ನಿಜವಾಗ್ಲೂ ಮರೆಯಕ್ಕಾಗ್ಲಿಲ್ಲ ನನಗೆ. ತುಂಬಾ ಅದೇ ಹೆಂಗೆ ಹೃದಯ ಮುಟ್ಟುತ್ತೆ ಅಂದ್ರೆ ಸ್ವಲ್ಪ ಪದಗಳು ನಮಗೆ, ನಾವ್ ಯಾವ ಭೂಮಿ ಮೇಲೆ ಇದೀವಿ ಅನ್ನೋದಕ್ಕೆ ನಾವ್ ಎಷ್ಟು ಪ್ರತಿ ಒಬ್ರು ಕೂಡ ಮಾಸ್ಟರ್ಸ್, ಇಲ್ಲಿ ನಾನೇ ಅಂದ್ರೆ ನಾನು, ನೀವು ಅಲ್ಲ, ಇಲ್ಲಿ ಧ್ಯಾನ ಗೊತ್ತಿರ್ಬೋದು, ಗೊತ್ತಿಲ್ದ್ರೆ ಇರ್ಬೋದು, ಆದ್ರೆ ಈ ಭಾರತ ದೇಶದಲ್ಲಿ ನಡೀತಾ ಇದೀವಿ ಅಂದ್ರೆ, ಗುರುಗಳು ನಡೆದಾಡಿರೋಂತ ಜಾಗದಲ್ಲಿ ನಾವಿದೀವಿ ಅಂದ್ರೆ ನಾವ್ ಎಂತ ಗ್ರೇಟ್ ಸೋಲ್ಸ್ ಈ ಸಮಯದಲ್ಲಿ ಬಂದಿದೀವಿ. ಅದೇ ಈ ಭಾರತ ದೇಶನ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ, ಆತರ ಇವರು ಕೂಡ ಈ ಬುಕ್ ಅಲ್ಲಿ ಒಂದು 4 ಪೇಜ್ ಬರೀ ನಮ್ಮ ದೇಶದ ಬಗ್ಗೆನೇ ಫಸ್ಟ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಾವು ಎಂತ ಗುರುಗಳು ಹುಟ್ಟಿರುವಂತ ದೇಶದಲ್ಲಿ ಬಂದಿದ್ವಿ, ನಮ್ಮ ಭಾರತ ದೇಶ ಎಷ್ಟು ಪ್ರಶಸ್ತಿಯಾಗಿದೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಗುರುಗಳ ಬಗ್ಗೆ ಪ್ರತಿ ಒಂದು ವಿಷಯ ಕೂಡ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಎಂತ ಗುರುಗಳು ಬಂದಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಒಬ್ಬೊಬ್ರು ಕೂಡ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಈ ಭೂಮಾತೆಯನ್ನು ಕಾಪಾಡೋದಕ್ಕೆ, ನಮ್ಮನ್ನೆಲ್ಲ ಸರಿಯಾದ ದಾರಿಯಲ್ಲಿ ನಡ್ಸೋದಕ್ಕೆ. ಇವತ್ತು ನಾವು ಈ ಧ್ಯಾನ, ಆನಾಪಾನಸತಿ ಧ್ಯಾನ ಸಿಗ್ಬೇಕು ಅಂತಂದ್ರೆ ಎಷ್ಟೋ ಜನ್ಮಗಳು ನಮ್ಮನ್ನ, ಎಷ್ಟೋ ಗುರುಗಳು ನಮ್ಮನ್ನ ಕೈ ಹಿಡಿದು ಕಾಪಾಡ್ಕೊಂಡು ಕರ್ಕೊಂಡ್ ಬಂದ್ರೇನೆ ಇವತ್ತು ಈ ಸ್ಥಾನದಲ್ಲಿ ನಾವ್ ಇದೀವಿ ಮಾಸ್ಟರ್ಸ್. ನಾವ್ ಸಡನ್ ಆಗಿ ಏಕ್ದಮ್ ಒಂದೇ ಜನ್ಮದಲ್ಲಿ ಈ ಸ್ಥಾನಕ್ಕೆ ನಾವು ಬಂದಿಲ್ಲ ಮಾಸ್ಟರ್ಸ್. ಇದ್ರ ಬಗ್ಗೆನೆ ಆ ಬುಕ್ ಅಲ್ಲಿ 4 ಪೇಜ್ ವರೆಗೂ ಎಷ್ಟು ಒಳ್ಳೆ ಒಳ್ಳೆ ಪದಗಳಿದಾವೆ ಅಂತಂದ್ರೆ, ಅಷ್ಟು ಅದ್ಭುತವಾದ ಪದಗಳಲ್ಲಿ ತಿಳಿಸಿದ್ದಾರೆ. ಗುರುಗಳು ಯಾವ ತರ ಬರ್ತಾರೆ, ಏನಕ್ ಬರ್ತಾರೆ ಗುರುಗಳು, ಗುರುಗಳಂದ್ರೆ ಏನು, ಗುರುಗಳ ಮಹತ್ಯ ಅಂದ್ರೆ ಏನು, ಆ ಗುರು ತರನೇ ಇದು ಈ ಗುರು ಕೂಡ ಏನು ಅಂತಂದ್ರೆ, ಅವರು ಒಂದು ಕಾಷಾಯ ವಸ್ತ್ರ ಹಾಕ್ದವ್ರಲ್ಲ, ಒಂದೇನೋ ದಾಡಿ ಗಿಡಿ ಬಿಟ್ಟು, ನಮ್ ಪತ್ರಿ ಸರ್ ಆದ್ರೂ ದಾಡಿ ಬಿಟ್ರು, ಸ್ವಲ್ಪ ಆ ಹೈಟ್ಗೆ ಆ ಪರ್ಸನಾಲಿಟಿಗೆ ಗುರು ಅನ್ನೋ ಒಂದು ಫಸ್ಟ್ ಪತ್ರಿ ಸರ್ ನೋಡಿದವ್ರು ಕೂಡ ಇವ್ರೇನಪ್ಪ ಟಿ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಇವ್ರು ಗುರು ಅಂತ ಯಾರು ಅನ್ಕೊಳ್ತಾರೆ ಅಂತ ಅವ್ರನ್ನು ಕೂಡ ನೋಡಿದವ್ರು ಹಂಗೆ ಅನ್ಕೊಳ್ತಾ ಇದ್ರಂತೆ ಫಸ್ಟ್. ಆದ್ರೆ ಇವ್ರೇನಂತಂದ್ರೆ, ಇವ್ರಿಗೆ ಗ್ರಾಮದಲ್ಲಿದ್ದವ್ರಾಗಿರೋದಕ್ಕೆ, ಕಾಡು ಜನಗಳ ಮಧ್ಯೆ ಇರೋರಾಗಿರೋದಕ್ಕೆ, ಅವ್ರು ಅವಾಗ್ಲೇ ಚೆನ್ನಾಗಿ ಓದಿದ್ರು, ಒಳ್ಳೆ ಮನೆತನದಲ್ಲಿ ಹುಟ್ಟಿರೋಂಥವ್ರು. ಅವ್ರು ಯಾವಾಗ್ಲೂ ಕೂಡ ಒಂದು ವೈಟ್ ಪಂಚೆ ಮತ್ತೆ ಒಂದು ಜುಬ್ಬಾ ತರ ಹಾಕೊಂಡು ತಿರುಗೋವ್ರವ್ರು. ಅದ್ರಲ್ಲಿ ಏನು ಇಲ್ಲ, ಅವ್ರು ಬರೀ ಎಷ್ಟು ಸಿಂಪಲ್ ಆಗಿರ್ತಾ ಇದ್ರು ಅಂದ್ರೆ, ಒಂದು ಏನೋ ದೊಡ್ಡ ಗ್ರಾಮಗಳಲ್ಲಿ ಒಂದು ಪಂಚಾಯತಿ ಗಿಂಚಾಯತಿ ಮಾಡುವಂತ ಮಾಸ್ಟರ್ಸ್ ಇರ್ತಾರಲ್ಲ, ಆ ತರ ಒಂದು ಊರ್ ಪಂಚಾಯತಿ ಮಾಡೋರ್ ತರ ನೋಡೋದಕ್ಕೆ ಒಂದು ಗೌರವ ಭಾವನೆ ಬರೋದು, ಅವ್ರನ್ನ ನೋಡಿದ್ರೆ ಒಂದು ನಮಸ್ಕಾರ ಮಾಡ್ಬೋದು, ಇವ್ರೇನೋ ಒಂದ್ ದೊಡ್ಡ ಮನೆ ತಂದವ್ರಪ್ಪ ಅನ್ನೋ ತರ ಫೀಲಿಂಗ್ ಆಗೋದು ಅವ್ರನ್ನ ನೋಡಿದ್ರೆ. ಆ ತರ ಇದ್ರಂತೆ ಅವ್ರು. ಯಾವತ್ತೂ ಒಂದು ಜಂಬವಾಗಿ ಮಾತಾಡೋದಾಗ್ಲಿ, ಒಂದು ವೇಸ್ಟ್ ಮಾತುಗಳು ಮಾತಾಡೋದಾಗ್ಲಿ, ಆ ತರದ್ದು ಯಾವ್ದು ವಿಷಯಗಳಿರ್ಲಿಲ್ಲ. ಎಲ್ಲಾ ಕಡೆ ಓಡಾಡೋರಂತೆ. ಆದ್ರೆ ಯಾರು ಇವರಲ್ಲಿ ಇಷ್ಟು ಪ್ರತಿಭಾಶಕ್ತಿ ಇದೆ, ಇವರು ಲೋಕ ಉದ್ಧಾರಣೆಗೋಸ್ಕರ ಬಂದಿರುವಂತ ಮಹಾನ್ ಚೈತನ್ಯ ಅನ್ನೋ ಭಾವನೆ ಕೂಡ ಯಾರಿಗೂ ಹುಟ್ಟದಿರಂಗೆ ಅವ್ರನ್ನ ಕಾಪಾಡ್ಕೊಂಡಿದ್ರು ಮಾಸ್ಟರ್ಸ್. ಅದೇ ತರ ಮಾತು, ಅದೇ ತರ ನಡೆದಿದ್ರು, ಅದೇ ತರ ಅವ್ರ ಜೊತೆ ಮಾತಾಡಿದಾಗ ಏನೇನ್ ಅನುಭವಗಳಾಯ್ತು, ಅವ್ರ ಜೊತೆ ಪ್ರಯಾಣ ಮಾಡಿರೋರು ಅನುಭವಗಳು ಏನೇನಾಯ್ತು, ಅವ್ರು ಯಾವ ತರ ಜನ್ಮ ತಾಳಿ ಬಂದಿದ್ರು, ಇದನ್ನೆಲ್ಲ ತುಂಬಾ ಅದ್ಭುತವಾಗಿ ತಿಳ್ಸ್ಕೊಂಡ್ ಬಂದಿದ್ದಾರೆ ಮಾಸ್ಟರ್ಸ್. ಅದ್ರಲ್ಲಿ ಆ ಪದಗಳೆಲ್ಲ ಅವರು ಆ ಗುರುಗಳ ಬಗ್ಗೆ, ಗು ಅಂದ್ರೆ ಆ ಗುರು ತತ್ವಕ್ಕೆ ಎಷ್ಟು ಮಹತ್ವ ಕೊಡುತ್ತೆ, ಗು ಅಂದ್ರೆ ಆ ಆ ಗು ಆಕಾರಕ್ಕೆ ನಮ್ಮನ್ನ ಎಷ್ಟು ದೂರ ಕರ್ಕೊಂಡು ಹೋಗೋದಕ್ಕೆ ಗುರು ಭಾರ ತಗೊಂಡ್ ಬರ್ತಾರೆ. ಆ ರು ಅನ್ನೋ ಪದಕ್ಕೆ ನಮ್ಮನ್ನ ಸರಿಯಾದ ದಾರಿಲಿ ನಡ್ಸೋಕೆ, ಆ ಋಣ ಅನ್ನೋದು ಇಲ್ದ್ರಂಗೆ ಮಾಡೋದಕ್ಕೆ ಆ ಗುರು ಅನ್ನೋ ಶಬ್ದ ತಗೊಂಡು ಏನಿಗ್ ಬರ್ತಾರೆ ಗುರುಗಳು ಅಂತ ಒಂದೊಂದು ಪದಗಳು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ತಿಳಿಸಿದ್ದಾರೆ ಮಾಸ್ಟರ್ಸ್ ಅವರು. ಅಂತ ಅದ್ಭುತವಾದ ಗುರು ಬಗ್ಗೆ ನನಗೆ ಈ ಬುಕ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುವಿಗೆ ನಾನು ಚಿರಋಣಿಯಾಗಿರ್ತೀನಿ. ಇದನ್ನ ನಾನು ಬರ್ದಿಲ್ಲ ಈ ಬುಕ್ಕು, ಗುರುಗಳ ಅನುಗ್ರಹದಿಂದ ಗುರುಗಳು ಬರ್ಸ್ಕೊಂಡಿರೋ ಹೊರತು ನಾನು ಅನ್ನೋದು ಏನು ಇಲ್ಲ ಅಂತ ಆ AVV ರಾಜು ಅನ್ನೋರು ಕೂಡ ಅವರು ಮನಸ್ಫೂರ್ತಿಯಾಗಿ ಪ್ರತಿ ಸೆಕೆಂಡ್ ಅವೇರ್ನೆಸ್ ಇಂದ ಹೇಳಿ ಪ್ರತಿ ಶಬ್ದದಲ್ಲೂ ಕೂಡ ಇದನ್ನ ತಿಳಿಸ್ತಾರೆ ಮಾಸ್ಟರ್ಸ್ ನಮಗೆ.
ಈ ತರ ಗುರು ಅಂದ್ರೆ ಹಿಂಗಿರ್ತಾರೆ ಅಂತ ಗುರು ಹುಟ್ಟಿರೋ ಡೇಟ್ ಕೂಡ ಮಾಸ್ಟರ್ಸ್ ನಮ್ ಗುರು ಹುಟ್ಟಿದಂಗೆನೆ 11/6/2011ರಲ್ಲಿ ಹುಟ್ಟಿರೋದಂತ ಇವ್ರು. 2000 ಅಲ್ಲ, 1911ರಲ್ಲಿ ಮಾಸ್ಟರ್ಸ್. ಈ 11 ಪದಗಳು ನಮ್ಗೆ ಯಾಕೋ ತುಂಬಾ ಹತ್ತರದ ರಿಲೇಷನ್ ಅನ್ಸುತ್ತೆ. ನಮ್ ಪತ್ರಿ ಸಾರು 11 ನವೆಂಬರ್ ಆದ್ರೆ ಇವ್ರು 11 ಜೂನ್ ಅಲ್ಲಿ ಹುಟ್ಟಿದ್ದಾರೆ. 2011ರಲ್ಲಿ 1911ರಲ್ಲಿ ಸಾರಿ. ಅದು ಒಂದು ಪೌರ್ಣಿಮೆ ದಿನ, ಆ ಭಾನುವಾರ ಪೌರ್ಣಿಮೆ ದಿನ. ಅವರು ಜ್ಯೇಷ್ಠ ನಕ್ಷತ್ರದಲ್ಲಿ ಶುದ್ಧ ಪೌರ್ಣಿಮೆ 11/6/1911ರಲ್ಲಿ ಅಲ್ಲಿ ವೈಜಾಗ್ ಹತ್ರ ಏಲೂರು ಅಂತ ಒಂದು ಊರಿದೆ ಮಾಸ್ಟರ್ಸ್. ಆ ಊರಲ್ಲಿ ಏಲೂರಲ್ಲಿ ಒಂದು ಅವ್ರ ತಾಯಿ ವೆಂಕಮ್ಮ, ತಂದೆ ಗಂಗರಾಜು ಅಂತ, ಅವರಿಬ್ಬರಿಗೆ ಮಗನಾಗಿ ಜೀವನ ತಗೊಂಡಿರ್ತಾರೆ. ಆ ಹುಟ್ಟಿರೋ ಊರು ಕೂಡ ಎಂತದ್ದು ಅಂತಂದ್ರೆ ಪ್ರಕೃತಿ ಮಡಿಲಲ್ಲಿ. ಅವ್ರ ಊರ್ ಪಕ್ಕದಲ್ಲೇ ಒಂದು ಜೀವ ನದಿ ಪ್ರವಹಿಸ್ತಾ ಇರ್ತದೆ. ಆ ಪೂರ್ತಿ ಪ್ರಕೃತಿ ಮಡಿಲಲ್ಲೇ ಅವ್ರು ಜನ್ಮ ತಗೊಂಡಿರೋದು ಮಾಸ್ಟರ್ಸ್. ಆ ಊರಿನ ಬಗ್ಗೆ ಕೂಡ ಆ ವಿಡಿಯೋಗಳಲ್ಲಿ ನಾನು ಕೇಳಿದಾಗ, ಅದನ್ನ ನೋಡಿದಾಗ ನಿಜವಾಗ್ಲೂ ಹೃದಯ ತುಂಬುತ್ತೆ. ಅಂದ್ರೆ ಗುರುಗಳು ಎಂತೆಂತ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಅಂತ. ಅಂತ ಊರಲ್ಲಿ, ಅಂತ ಜೀವ ನದಿ ಪಕ್ಕದಲ್ಲಿ, ಅಂತ ಸಮಯದಲ್ಲಿ, ಅಂತ ತಂದೆ ತಾಯಿನ ಅವರು ಸೆಲೆಕ್ಟ್ ಮಾಡ್ಕೊಂಡು ಒಂದು ಕಾಡಿನ ಪ್ರದೇಶಗಳಲ್ಲಿ ಅವರು ಜನ್ಮ ತಾಳಿ ಬರ್ತಾರೆ ಮಾಸ್ಟರ್ಸ್ ಅವರು. ಆ ಜನ್ಮ ತಾಳಿ ಬಂದು ಆ ಬಂದಾಗ್ಲಿಂದ ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಓದಿದ್ದಾರೆ. ಓದಕ್ ತಕ್ಕನಂಗೆ ಅವ್ರ ರೂಪ, ಪರ್ಸನಾಲಿಟಿ ಇತ್ತು. ಅದೇ ತಕ್ಕನಂಗೆ ವೇಷಭೂಷಣಗಳಿತ್ತು. ಅದೇ ತರಹ ಅವರು ಊಟ ಉಪಚಾರಗಳು ಕೂಡ ಯಾವ್ದೋ ಇದೇ ಬೇಕು ಅದೇ ಬೇಕು ಅನ್ನೋದಲ್ಲ. ಎಷ್ಟು ಬೇಕೋ ಅಷ್ಟು. ನಮ್ ಪತ್ರಿ ಹೇಳ್ಬೇಕು ಅಂದ್ರೆ ಮಾಸ್ಟರ್ಸ್, ನೀವ್ ಎಲ್ಲಿಗೋಗಿ ಯಾವ ಗುರುಗಳ ಹತ್ರ ಮಾತಾಡಿದ್ರೆ ಕೂಡ ಸೇಮ್ ಮತ್ತೆ ನಾವು ಪತ್ರಿ ಸರ್ ಹತ್ರನೇ ಬರ್ತೀವಿ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಪತ್ರಿ ಸರ್ ಕಾನ್ಸೆಪ್ಟ್ಸ್ ಇರುತ್ತೆ. ಪತ್ರಿ ಸರ್ ಏನ್ ಹೇಳಿದಾರೋ ಅದನ್ನೇ ಆ ಕಾಲದಲ್ಲಿ ಕೂಡ ಆ ಗುರುಗಳು ಅದನ್ನೇ ಹೇಳಿದ್ದಾರೆ ಮಾಸ್ಟರ್ಸ್. ಪ್ರತಿ ಒಂದರಲ್ಲೂ ಕೂಡ ಅವರು ಅದನ್ನೇ ತಿಳ್ಸ್ಕೊಂಡ್ ಬರ್ತಾರೆ. ಎಲ್ಲಾ ವಿಷಯಗಳಲ್ಲೂ ಕೂಡ ಅವರು ಎಷ್ಟು ಚೆನ್ನಾಗಿ ತಿಳ್ಸ್ಕೊಂಡ್ ಬರ್ತಾರಂದ್ರೆ, ಪ್ರತಿ ಒಂದು ವಿಷಯ ಕೂಡ ನಮ್ಮ ಗುರುಗಳು ಏನ್ ಹೇಳಿದಾರೋ ಪ್ರತಿ ಒಂದು ಕೂಡ ಅದನ್ನೇ ಹೇಳ್ತಾರೆ ಮಾಸ್ಟರ್ಸ್ ಅವರು. ಗುರುಗಳಾಗಿ ಬರ್ಬೇಕು ಅಂತಂದ್ರೆ ಯಾವ ತರ ಒಂದು ಪ್ರಕೃತಿ ಮಾತೆನ ಎಬ್ಬರಿಸ್ಬೇಕು, ಅವ್ರು ಆ ಪ್ರಕೃತಿ ಮಾತೆ ಜೊತೆಗೆ ಅನುಸಂಧಾನವಾಗಿರ್ಬೇಕು, ಆ ಮಕ್ಕಳನ್ನ ಯಾವ ತರ ಪ್ರಕೃತಿಯಲ್ಲಿ ಬೆರೆಸ್ಬೇಕು, ಪ್ರತಿ ಒಂದು ಮಗು ಕೂಡ ಪ್ರಕೃತಿ ಅಂದ್ರೆ ತಿಳಿಸ್ಬೇಕು. ಯಾಕಂದ್ರೆ ಅವ್ರಿದ್ದಂತ ಕಾಡು ಜನಗಳಿಗೆ ಅವ್ರು ಬೇಯಿಸ್ಕೊಂಡ್ ತಿನ್ನೋದು ಕೂಡ ಗೊತ್ತಿರ್ಲಿಲ್ಲ. ಅಂತ ಮೂಲದಲ್ಲಿದ್ದಂತ ಕಾಡು ಜನಗಳು ಮಾಸ್ಟರ್ಸ್ ಅವರು. ಅವ್ರಿಗೆ ಹೆಂಗೆ ಬೆಳೆ ಬೆಳೆಯೋದಾಗ್ಲಿ, ಆ ಬೆಳೆನ ಬೇಯಿಸ್ಕೊಂಡ್ ತಿನ್ನೋದಾಗ್ಲಿ, ಆಹಾರ ವಿಧಾನಗಳು ಕೂಡ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್ ಅವ್ರಿಗೆ. ಅಂತ ಕಾಡು ಜನಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಜೀವನಾನ ಸಂಪೂರ್ಣವಾಗಿ ಆ ಕಾಡು ಜನಗಳಿಗೆ ಮುಡುಪಾಗಿಟ್ಟು ಅವ್ರಿಗೋಸ್ಕರ ಶ್ರಮೆ ಪಟ್ಟು 69 ವರ್ಷ ಅವ್ರ ಜೀವನದಲ್ಲಿ ಒಂದು 15-16 ವರ್ಷ ಅವರು ಯೌವನದವರೆಗೂ ಬಿಟ್ರೆ, ಆಮೇಲೆ ಪೂರ್ತಿ ಜೀವನ ಒಂದ್ 20 ವರ್ಷದಿಂದ ಅವ್ರ ಸಂಪಾದನೆ, ಅವ್ರ ಶಕ್ತಿ ಎಲ್ಲಾ ಕೂಡ ಆ ಕಾಡು ಜನಗಳಿಗೆ, ಆ ಗಿರಿಜನಗಳಿಗೋಸ್ಕರ ಅವ್ರ ಜೀವನಾನೇ ಮುಡುಪಾಗಿಟ್ಟು ಜೀವನನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಜೀವಿಸಿ ಈ ಭೂಲೋಕ ಪ್ರಯಾಣ ಮುಗಿಸಿರುವಂತಹ ಅದ್ಭುತವಾದ ಗುರು. ಅವ್ರ ಜೀವನ ಚರಿತ್ರನ ನಾವು ನಮ್ಮವರೆಗೂ ಬಂದಿದೆ ಅಂತಂದ್ರೆ ಇವತ್ತು ಖಂಡಿತ ಇದು ಕೃಷ್ಣವೇಣಿ ಮೇಡಮ್ ಕೇಳಿದ್ರು ನಾನೇನು ಹೇಳಿದೀನಿ, ನಾವೇನೋ ಇದನ್ನ ಮಾಡ್ತಾ ಇದೀವಿ ಅನ್ನೋದನ್ನ ತಪ್ಪಾಗುತ್ತೆ ಮಾಸ್ಟರ್ಸ್. ಅವ್ರ ಬಾಯಲ್ಲಿ ಹೇಳ್ಸ್ಬೇಕು ಅಂದ್ರೆ ಕೂಡ ಅವ್ರು ಎಷ್ಟು ಫೋರ್ಸ್ ಮಾಡ್ತಾರೆ, ಮೇಡಮ್ ಯಾವ್ದಾರು ಒಂದು ಮಾಡಿ ಅಂತ ಹೇಳ್ತಾ ಇದ್ರೆ ಏನ್ ಮಾಡೋದಪ್ಪ, ಯಾವ್ದು ಅಂತ ನನಗೆ ಜ್ಞಾಪಕ ಕೂಡ ಇರ್ಲಿಲ್ಲ. ರಮಣ ಮಹರ್ಷಿ ನನಗೆ ಗೊತ್ತಿದ್ದ ಅವ್ರದಂತೂ ಫುಲ್ಲು ಮೈ ಮನ ಎಲ್ಲ ತುಂಬೋಗಿತ್ತು. ಅವ್ರದ್ದೇನೋ ಮಾಡ್ಕೊಂಡ್ ಬಂದ್ವಿ. ಬೇರೆ ಗುರುಗಳ್ದು ಅಷ್ಟು ಕ್ಲೀನ್ ಆಗಿ ನನ್ಗೆ ಯಾರ್ದು ಬರುತ್ತೆ, ಯಾರು ತಗೊಳೋದು? ಯಾಕಂದ್ರೆ ನಮ್ ಕನ್ನಡದಲ್ಲಿ ಆಲ್ಮೋಸ್ಟ್ ಮಾಸ್ಟರ್ಸ್ ಎಲ್ಲಾ ಗುರುಗಳ್ದು ಎಲ್ಲಾ ಅವಧೂತರದು ಆಲ್ರೆಡಿ ಕ್ಲಾಸ್ಗಳು ಬಂದ್ಬಿಟ್ಟಿದಾವೆ. ನಾವ್ ಯಾರ ಬಗ್ಗೆ ಹೇಳಕ್ ಆಗುತ್ತೆ ಅಂದಾಗ ಸಡನ್ ಆಗಿ ಇನ್ನರ್ ಇಂದ ಬಂದಿದ್ದು ಅವ್ರ ಬುಕ್ ಜ್ಞಾಪಕ ಬಂತು ಮಾಸ್ಟರ್ಸ್. ಅಂದ್ರೆ ಗುರು ಪ್ರೇರೇಪಿಸಿದ್ದಾರೆ ಆ ಸಮಯದಲ್ಲಿ ಅವರ ಜೀವನ ಚರಿತ್ರೆ ಇಲ್ಲಿಗೆ ಬರ್ಬೇಕು ಅಂತ. ಯಾಕಂದ್ರೆ ರಮಣ ಮಹರ್ಷಿ ಎತ್ಕೊಂಡಾಗ್ಲೂ ಕೂಡ ನಾನು ಅವತ್ತು ಅವ್ರಿಗೆ ಅದನ್ನೇ ಅನ್ಕೊಂಡೇ ಸ್ಟಾರ್ಟ್ ಮಾಡಿದೆ. ನಾನು ಸಾಮಾನ್ಯವಾಗಿ ಅವ್ರನ್ನ ನಾನು ಸುಮ್ನೆ ರಮಣಣ್ಣಯ್ಯ ಅನ್ಕೊಳ್ತೇನೆ. ರಮಣಣ್ಣಯ್ಯ ಮೈಸೂರಲ್ಲಿ ಯಾರ್ ಕಾಯ್ತಾ ಇದಾರೆ ನಿಮ್ಗೋಸ್ಕರ, ಇವತ್ತು ಅಲ್ಗ್ ಹೋಗ್ತಾ ಇದೀರಾ ನೀವು ಅಂತ ಅನ್ಕೊಂಡು ನಗ್ನಕೊಂಡು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಆ ಜೂಮಲ್ಲಿ ಒಬ್ಬೊಬ್ರು ಕನೆಕ್ಟ್ ಆಗಿ ಒಬ್ಬೊಬ್ರು ಕಣ್ಣಲ್ಲಿ ನೀರ್ ಬಂದಾಗ, ಒಬ್ಬೊಬ್ರು ಅವ್ರಿಗೆ ಕನೆಕ್ಟ್ ಆದಾಗ ಎಷ್ಟು ಜನ ಮಕ್ಕಳು ಆ ಗುರುಗೋಸ್ಕರ ಕಾಯ್ತಾ ಇದ್ರು ರಮಣ ಮಹರ್ಷಿ ಬಗ್ಗೆ.
ಯಾಕೆ ಅವರು ಆ ಜೂಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋದು ನನಗೆ ಅಲ್ಲಿ 11 ದಿನದಲ್ಲಿ ಅರ್ಥ ಆಯ್ತು ಮಾಸ್ಟರ್ಸ್. ಓ ಅದಕ್ಕೋಸ್ಕರ ಅಲ್ಲಿ ತಗೊಂಡಿದ್ದಾರೆ ಅವರು. ಅಲ್ಲಿ ಕೂಡ ಅವ್ರ ಜೀವನ ವಿಷಯನ ಅವರೇ ಹೇಳೋದು ಮಾಸ್ಟರ್ಸ್. ಈ ದೇಹ ನಿಮಗ್ ಕಾಣಿಸಿರ್ಬೋದು, ಆದ್ರೆ ಈ ದೇಹಕ್ಕೆ ಅಂತ ಬ್ರಹ್ಮಾಂಡ ಗುರುಗಳು ಇವರೆಲ್ಲ. ಈ ಗುರುಗಳ ಬಗ್ಗೆ ಮಾತಾಡೋ ಶಕ್ತಿ ನಮಗಿದೆ ಅಂದ್ರೆ ಅದು ನಮ್ಮ ಶಕ್ತಿ ಅಲ್ಲ ಮಾಸ್ಟರ್ಸ್, ಅವರೇ ಶಕ್ತಿ ಕೊಟ್ಟು ಅವರೇ ನಿಂತು ಅವರೇ ಮಾಡುವಂತ ಕೆಲ್ಸಗಳವು. ಅದೇ ತರ ಇವತ್ತು ಈ ಗುರು ಕೂಡ ಇಲ್ಲಿ ನಮ್ಮನ್ನೆಲ್ಲಾರನ್ನ ಸೆಲೆಕ್ಟ್ ಮಾಡ್ಕೊಂಡು ಇದೊಂದು ವೇದಿಕೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಸಾಮಾನ್ಯದ ವಿಷಯ ಖಂಡಿತ ಅಲ್ಲ ಅಂತ ನಾನು ಮತ್ತೆ ಮತ್ತೆ ನಿಮಗೆ ಅದು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಅವ್ರು ಅದನ್ನೇ ಹೇಳ್ತಾರೆ, ಗೋ ಆಕಾರ ಅಂದ್ರೆ ಗುಣಾತೀತಕ್ಕೆ ಗುಣಾತೀತಕ್ಕೆ ಅದು ಮಾರು ಹೆಸರು. ಗುಣಾತೀತನ ಯಾವ ತರ ತಗೊಳ್ತೀವೋ ನಮ್ಮ ಗುಣಗಳನ್ನೆಲ್ಲ ದೂರ ಮಾಡಿ ಸರಿಯಾದ ಗುಣಗಳನ್ನ ರೂಪಿಸೋದೆ ಗು ಅಂದ್ರೆ ಗುರುವಲ್ಲಿ ಗೂಗಿರೋ ಅಕ್ಷರಕ್ಕ ಅರ್ಥ. ರೂಗೆ ಅವರು ರೂಪಾತೀತಕ್ಕೆ, ನಮಗೆ ರೂಪರಹಿತ ಅಂತೀವಲ್ಲ ಮಾಸ್ಟರ್ಸ್, ಆ ರೂಪರಹಿತಕ್ಕೆ ಪ್ರತಿರೂಪನೇ ಗು ಅಲ್ಲಿ ರೂಗಿರೋ ಅಕ್ಷರ. ಗುರು ಅಂತಂದ್ರೆ ಗುಣ ರೂಪ ರಹಿತವಾಗಿರೋವ್ರೆ ಗುರು ಅಂತ, ಅದು ಪರಮಾರ್ಥ ಮಾಸ್ಟರ್ಸ್. ಆ ಪದಗಳು ನಿಜವಾಗ್ಲೂ ಓದ್ತಾ ಇದ್ರೆ ಎಷ್ಟು ಒಳ್ಳೆ ಒಳ್ಳೆ ಪದಗಳೆಲ್ಲ ಅವರು ಹೇಳಿದಾರ ಅಂತಂದ್ರೆ, ಗುರು ಪರ್ಮಿಷನ್ ಇಲ್ದ್ರೆ ನಾವ್ ಏನೂ ಮಾಡೋಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ತರ ಮಾಡ್ಕೊಂಡ್ ಬಂದ್ರು ಅಂದ್ರೆ ಒಂದು ವಿಶ್ವಶಕ್ತಿನ ನಮ್ಮ ಪತ್ರಿಜಿ ಸರ್ ಯಾವ ತರ ಬಂದ್ರು ಅವರು ಕೂಡ ಅದೇ ತರ ಬಂದಿದ್ದಾರೆ ಮಾಸ್ಟರ್. ಅವರು ಕೂಡ ಇದನ್ನೇ ಫೀಲ್ ಆಗ್ತಾರೆ ಬರ್ದಿರೋರು. ಒಂದು ವಿಶ್ವಶಕ್ತಿನ ಒಂದು ಗುರುವಾಗಿ ನಮ್ಮ ಮುಂದೆ ಬಂದಿದ್ರು, ಆದ್ರೆ ಅಂತ ಗುರು ನಾನು ನೋಡೋ ಭಾಗ್ಯ ಸಿಗ್ಲಿಲ್ಲ, ಆದ್ರೆ ಅವ್ರ ಬಗ್ಗೆ ಬರೆಯುವಂತ ಅವಕಾಶ ನನಗ್ ಬಂದಿದೆ ಅಂತ ಅವರು ಪ್ರತಿ ಮಾತಲ್ಲೂ ಕೂಡ ಅದನ್ನ ತಿಳಿಸ್ತಾರೆ ಮಾಸ್ಟರ್ಸ್. ಅಂತ ಅದ್ಭುತವಾದ ಶಕ್ತಿ, ಅದ್ಭುತವಾದ ಗುರು ಬಗ್ಗೆ ನಾವು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾಳೆಯಿಂದ ಅವ್ರ ವಿಷಯಗಳಿನ್ನು ಪೂರ್ತಿ ನಾವು ಮುಂದುವರ್ಸ್ಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಧ್ಯಾನಕ್ಕೆ ಸಮಯ ಆಗಿದೆ ಅಂತ ಅನ್ಕೊಳ್ತೇನೆ ಮಾಸ್ಟರ್ಸ್. 9:45 ಆಗಿದೆ. ಇನ್ನೊಂದ್ 45 ನಿಮಿಷ ಮಾತ್ರ ನಮ್ಗಿರುತ್ತೆ ಧ್ಯಾನ ಮಾಡ್ಕೊಳ್ಳೋದಕ್ಕೆ. ಇದನ್ನ ಮುಗಿಸ್ಕೊಂಡು ನಾಳೆಯಿಂದ ಅವರ ಜೀವನದಲ್ಲಿ ಏನೇನ್ ಮಾಡಿದ್ರು, ಯಾವ ತರ ಗಿರಿಜನಗಳಿಗೆ ಅವ್ರ ಜೀವನ ಮುಡುಪಾಗಿಟ್ರು, ಅವರಿಂದ ನಾವೇನ್ ಪ್ರೇರೇಪಣೆ ತಗೊಬೋದು, ನಮ್ಗೇನು ಮೆಸೇಜ್ ಕೊಡೋಕ್ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಇಲ್ಲಿ ಯಾರು ಅವ್ರಿಗೆ ಸಂಬಂಧಪಟ್ಟರು ಇಲ್ದೇ ಇದ್ರೆ ಗುರುಗಳು ಸುಮ್ನೆ ಹುಡ್ಕೊಂಡು ಇಲ್ಲಿಗೆ ಬರಲ್ಲ ಮಾಸ್ಟರ್ಸ್. ಇದು ನನಗ್ ಗೊತ್ತಿರೋ ಸತ್ಯ. ಆದ್ರಿಂದ ನಾಳೆಯಿಂದ ಅವ್ರನ್ನ ಎಲ್ಲಿದೆ ಎಷ್ಟು ದಿನಗಳವರೆಗೂ ಅವರ ವಿಷಯ ಅವ್ರು ತಿಳಿಸ್ಬೇಕು ಅಂತಾರೆ ಅಷ್ಟು ದಿನಗಳವರೆಗೂ ಮುಂದೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತಿಷ್ಟು ದೊಡ್ಡ ಅದ್ಭುತವಾದ ಅವಕಾಶ ಕೊಟ್ಟಿದ್ದಂತ ಕೃಷ್ಣವೇಣಿ ಮೇಡಮ್ಗೆ, PG ಮೈಸೂರಿನವರಿಗೆ, ಆ ಪಾಕಲ್ಪಾಟ್ ಗುರುಗೆ, ಮತ್ತೆ ನಮ್ಮ ಈಗ ಸದ್ಯಕ್ಕೆ ನಮ್ಮ ಗುರುಗಳಾಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಈ ಗುರುಗಳನ್ನೆಲ್ಲ ನಮಗೆ ತಲುಪಿಸಿಕೊಟ್ಟಿರುವಂತಹ ಸಾಕ್ಷಾತ್ ಗುರುಗಳಿಗೆ, ಗುರು ಅಂತ ಆದಿಗುರು ಆ ಪರಮೇಶ್ವರನಿಗೆ ಹೃತ್ಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳ ಜೊತೆ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಕೂಡ ಇದನ್ನ ಕೇಳಿಸ್ಕೊಳ್ತಾ ಇರೋಂತ ಮಾಸ್ಟರ್ಸ್ಗೆ, ಮುಂದಕ್ಕೆ ಕೇಳುವಂತ ಮಾಸ್ಟರ್ಸ್ ಕೂಡ ಆತ್ಮಪೂರ್ವಕ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣವೇಣಿ ಮೇಡಮ್. ಥ್ಯಾಂಕ್ ಯು ಮೇಡಮ್.